ನೀವು ಬ್ರಾಹ್ಮಣ ಮಕ್ಕಳು ಅಥವಾ ಪುರುಷಾರ್ಥಿ ಮಕ್ಕಳು ಯಾವ ಒಂದು ರಹಸ್ಯವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. उत्तर, हम जानते हैं कि अभी तक 16 कला संपूर्ण कोई भी बना नहीं है, सब पुरुषार्थ कर रहे हैं। मैं संपूर्ण बन गया हूँ यह कहने की ताकत किसी में भी नहीं हो सकता है, क्योंकि अगर संपूर्ण बन जाए तो शरीर ही छूट जाएगा। शरीर छूटे तो सूक्ष्म वतन में बैठना पड़े। मूल वतन में तो कोई जा नहीं सकता, क्योंकि जब तक ब्राइड ग्रूम ना बने तब तक ब्राइड्स कैसे जा सकते हैं, यह भी गुह्य राज है। ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಇದನ್ನು ತಿಳ್ಕೊಂಡಿದ್ದೀರಿ, ಒಬ್ಬರೂ ಕೂಡ ಇಲ್ಲಿ 16 ಕಲಾ ಸಂಪೂರ್ಣರು ಆಗಿಲ್ಲ ಅಂತ. ಇಲ್ಲಿ ಪ್ರತಿಯೊಬ್ಬರು ಯಾರು? ಪುರುಷಾರ್ಥಿಗಳೇ. ನಾನು ಸಂಪೂರ್ಣ ಆಗಿದ್ದೇನೆ ಅಂತ ನಮ್ಮಲ್ಲಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಯಾರಾದರೂ ಇವಾಗ ಸಂಪೂರ್ಣ ಆಗಿದ್ದೀವ? ಬಾಬಾ ಹೇಳ್ತಾರೆ, ಈ ಶಬ್ದವನ್ನು ಹೇಳುವಂಥ ಅಧಿಕಾರ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಅರ್ಥ ಏನು? ಯಾರೊಬ್ಬರೂ ಕೂಡ ಇಲ್ಲಿವರೆಗೂ ಸಂಪೂರ್ಣ ಆಗಿಲ್ಲ ಅಂತ. ಈ ಶಕ್ತಿ ಇನ್ನು ಯಾರಿಗೂ ಕೂಡ ಬಂದಿಲ್ಲ, ಈ ಹೇಳುವಂಥ ಶಕ್ತಿ ಅಂತ ಯಾರಿಗೂ ಇಲ್ಲ. ಏಕೆಂತಂದರೆ ಒಂದು ವೇಳೆ ನಿಜವಾಗ್ಲೂ ಸಂಪೂರ್ಣ ಆಗಿದ್ದರೆ ನಿಮ್ಮ ಶರೀರ ಅಂದರೆ ಈ ಸ್ಥೂಲ ಶರೀರ, ಪತಿತ ಪ್ರಪಂಚದಲ್ಲಿ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿಂದ ನೀವು ದೂರ ಹೋಗ್ಬಿಡ್ತೀರಿ, ಸೂಕ್ಷ್ಮ ವತನದಲ್ಲೇ ಕುಳಿತುಕೊಳ್ತೀರಿ. ಬ್ರಹ್ಮಬಾಬು ಅವ್ರು ಯಾಕೆ ಹೇಳಿ ತಮೋ ಪ್ರಧಾನ ಪ್ರಪಂಚದಲ್ಲಿಲ್ಲ ಅಂತಂದರೆ ಅವರ ಆತ್ಮ ಪಾವನವಾಯಿತು. ಆಗ ಈ ಪತಿತ ಪ್ರಪಂಚ, ಪತಿತ ಶರೀರದಲ್ಲಿ ಇರಲಿಕ್ಕೆ ಆಗುವುದೇ ಇಲ್ಲ, ಅದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅವರಲ್ಲಿ ಸೂಕ್ಷ್ಮ ನಮಗೋಸ್ಕರ ಇನ್ನೂ ಕಾಯ್ತಿದ್ದಾರೆ. ಅದೇ ರೀತಿ ಒಂದು ವೇಳೆ ನಾವು ಆದರೆ ನಮ್ಮ ಸ್ಥಾನವೂ ಕೂಡ ಎಲ್ಲಿರುತ್ತೆ? ಸೂಕ್ಷ್ಮ ವತನದಲ್ಲಿರುತ್ತೆ, ಈ ಪ್ರಪಂಚದಲ್ಲಿ ಅಲ್ಲ. ಮೂಲ ವತನಕ್ಕಂತೂ ಯಾರೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬ್ರೈಡ್ ಗ್ರೂಮೇ ಬರಬೇಕು, ಅಂದರೆ ವರಾನೇ ಬರಬೇಕು ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಲಿಕ್ಕೆ. ಅಲ್ಲಿವರೆಗೂ ವಧುಗಳು ಹೋಗ್ಲಿಕ್ಕೆ ಅಂತೂ ಸಾಧ್ಯ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಆದಮೇಲೆ ನಾವೆಲ್ಲರೂ ಕೂಡ ಒಂದೇ ಸಮಯದಲ್ಲಿ ಪರಂಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಇಲ್ಲಿ ಸಂಪೂರ್ಣ ಆದ್ರಿಂದ ಪರಂಧಾಮಕ್ಕೆ ಹೋಗ್ಬಿಟ್ವಿ ಅಂತ ನಾವು ಅರ್ಥ ಅಲ್ಲ. ನಾವು ಸೂಕ್ಷ್ಮತನದಲ್ಲಿರ್ತೇವೆ. ಆದರೆ ಯಾರೊಬ್ಬರೂ ಕೂಡ ಇಲ್ಲಿ ಬ್ರಹ್ಮನ ಬಿಟ್ಟರೆ ಸೂಕ್ಷ್ಮತನದಲ್ಲಿ ಇಲ್ಲ. ನಾವೆಲ್ಲರೂ ಕೂಡ ಯಾರು ಪುರುಷಾರ್ಥಿಗಳು ಅಂತ ಹೇಳ್ತಿದ್ದಾರೆ ಬಾಬಾ. ಗೀತ್ ಮುಖಡ ದೇಖಲೆ ಪ್ರಾಣಿ. ಬಾಬಾ ಹೇಳ್ತಿದ್ದಾರೆ, ನಿನ್ನ ಮುಖವನ್ನು ನೋಡಿಕೋ ಪ್ರಾಣಿ ಅಂತ. ಬೇರೆಯವ್ರ ಮುಖವನ್ನು ನೋಡು ಪ್ರಾಣಿ ಅಂತಿದೆಯಾ? ಯಾರ ಮುಖವನ್ನು ನೋಡ್ಕೊಳ್ಬೇಕು? ನಮ್ಮ ಮುಖವನ್ನು ನೋಡ್ಕೋಬೇಕು. ಹಂಗೆ ಅಭ್ಯಾಸ ಅದು. ಅಥವಾ ನಮ್ಮ ಪುರುಷಾರ್ಥ ನಿಂತೋಗೋದು ಯಾವಾಗ ಅಂತಂದರೆ ಬೇರೆಯವ್ರು ನೋಡಿದಾಗ. ರನ್ನಿಂಗ್ ರೇಸ್ ಮಾಡ್ತಾ ಇದ್ದೀವಿ, ಇಲ್ಲ ಎಕ್ಸಾಮ್ ಬರೀತಾ ಇದ್ದೀವಿ, ಇಲ್ಲ ಏನಾದರೂ ಮಾಡ್ತಾ ಇದ್ದೀವಿ, ಬೇರೆಯವ್ರು ನೋಡ್ಕೊಂಡು ಕೂತ್ಕೊಳ್ತೀವ? ಇನ್ನು ಮುಂಚೆಕ್ಕ ಪಕ್ಕದವ್ರು ಏನು ಬರೀತಾ ಇದ್ದಾರೆ, ಯಾವ ಕ್ವಶನ್ಗೆ ಆನ್ಸರ್ ಮಾಡ್ತಿದ್ದಾರೆ, ಅವ್ರು ಮಾಡ್ತಾ ಇರೋದು ಕರೆಕ್ಟಾ ರಾಂಗಾ ಅಂತ ನೋಡ್ತೀವ? ರನ್ನಿಂಗ್ ರೇಸಲ್ಲಿ ಇವ್ರು ಯಾವ ಪ್ಲೇಸಲ್ಲಿದ್ದಾರೆ, ಇವ್ರು ಫಸ್ಟ್ ಬರ್ತಾರ ಲಾಸ್ಟ್ ಬರ್ತಾರ ಅಂತ ನೋಡ್ತಿರ್ತೀವ? ಏನು ಮಾಡ್ತೀವಿ? ನಮ್ಮದು ಒಂದು ರೇಸ್. ಇಲ್ಲಿ ನಾವು ನಿಜವಾಗ್ಲೂ ಪುರುಷಾರ್ಥವನ್ನು ಮಾಡಬೇಕು ಅಂತಂದರೆ ಬೇರೆಯವ್ರು ನೋಡಿದ್ದೀವಿ ಅಂದರೆ ಅಲ್ಲೇ ತಿಳ್ಕೊಂಬಿಡಿ ನಮ್ಮ ಪುರುಷಾರ್ಥ ಮುಗೀತು ಅಂತ. ನಾವು ಮುಂದೆ ಹೋಗಬೇಕು ಅಂತಂದರೆ ಯಾರೊಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ಳಬಾರ್ದು, ಯಾರೊಬ್ಬರನ್ನು ನೋಡಬಾರ್ದು. ಬಾಬಾನು ಇಷ್ಟೆಲ್ಲ ಹೇಳಿ ಆಮೇಲೆ ಏನು ಹೇಳ್ತಾರೆ? ನಿಮ್ಮಿಷ್ಟ, ನೀವು ಮುಂದೆ ಹೋಗ್ಬೇಕಂದ್ರೆ ಹೋಗಿ, ಬಿಡಬೇಕಂದ್ರೆ ಬಿಡಿ, ಅಷ್ಟೇನು. ತುಂಬ ಜನ ಏನು ಮಾಡ್ತಂದ್ರೆ ಎಕ್ಸಾಮ್ ಹಾಲಲ್ಲಿ ನಾವು ನೋಡ್ತೀವಲ್ಲ, ಯಾರಿಗೆ ಬರೋದಿಲ್ವೋ ಅವ್ರು ಎಲ್ಲರನ್ನು ನೋಡ್ಕೊಳ್ತಾ ಕೂತ್ಕೊಂಡಿರ್ತಾರೆ. ಅವಾಗಲೇ ಎಕ್ಸಾಮ್ನಲ್ಲಿ ಗೊತ್ತಾಗ್ಬಿಡುತ್ತೆ, ನಿನ್ನ ಪೇಪರ್ ಕೊಟ್ಟು ಹೋಗಪ್ಪ, ಯಾಕೆ ಇಲ್ಲಿ ನೋಡ್ತಿರ್ತೀಯ ಅಂತ ಹೇಳುತ್ತೆ. ಅದೇ ರೀತಿ ಬಾಬಾ ಹೇಳ್ತಿದ್ದಾರೆ, ನಿಮ್ಮಿಷ್ಟ ಇಲ್ಲಿ ಅಂತ. ಓಂ ಶಾಂತಿ. शिव भगवान वाच, अब या तो बच्चे समझ गए हैं कि इनका नाम शिव तो नहीं है, वह तो निराकार शिव भगवान वाच है। बच्चे समझते हैं कि निराकार तो शिव बाबा को ही कहा जाता है और कोई भी मनुष्य मात्र के लिए नहीं कहे. ಇಲ್ಲಿ ಇವತ್ತು ಒಂದು ರಹಸ್ಯವನ್ನು ಬಾಬಾ ಹೇಳ್ತಿದ್ದಾರೆ. ಎಂದಿಗೂ ಕೂಡ ಶಿವಬಾಬಾವ್ರನ್ನ ಕೇವಲ ಶಿವ ಅಂತ
ಹೇಳಬಾರದು ಅಂತ. ಇವರ ಹೆಸರು ಕೇವಲ ಶಿವ ಅಲ್ಲ, ಆದರೆ ನಿರಾಕಾರ ಶಿವ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ನಿರಾಕಾರ ಶಿವ ಭಗವಾನ್ ವಾಚ ಎಂದು ಮಕ್ಕಳಿಗೆ ಅರ್ಥ ಮಾಡಿಸಲಾಗಿದೆ. ನಿರಾಕಾರನೇ ಶಿವಬಾಬಾ ಆಗಿದ್ದಾರೆ. ಮತ್ತು ಯಾವ ಮನುಷ್ಯ ಮಾತ್ರರಿಗೂ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. निराकार पतित पावन शिव बाबा ही ज्ञान का सागर है। वह इस तन द्वारा बैठ समझाते हैं, उसे ही परमपिता परमात्मा कहते हैं। पिता को और अपनी आत्मा को समझना है. ತಂದೆ ಹೇಳ್ತಿದ್ದಾರೆ, ಈಗ ನಿರಾಕಾರ ಪತೀತ ಪಾವನ ಶಿವ ಬಾಬಾನೇ ಜ್ಞಾನ ಸಾಗರ ಆಗಿದ್ದಾರೆ. ಅವರೇ ಈ ತನುವಿನಲ್ಲಿ, ಬ್ರಹ್ಮನ ತನುವಿನಲ್ಲಿ ಕುಳಿತು ಅರ್ಥ ಮಾಡಿಸುತ್ತಿದ್ದಾರೆ. ಪರಂಪಿತ ಪರಮಾತ್ಮ ಅಂತ ಅವರಿಗೆ ಹೇಳಲಾಗುತ್ತೆ. ಈಗ ನಾವು ನಮ್ಮ ತಂದೆಯನ್ನು ಹಾಗೂ ಆತ್ಮವನ್ನು ತಿಳಿದುಕೊಂಡಿದ್ದೆವು. मनुष्यों को अपनी आत्मा का पता नहीं है कि आत्मा क्या चीज़ है. अंग्रेजी में कहा जाता है सेल्फ रियलाइजेशन. सेल्फ यानी आत्मा क्या वस्तु है. बल्कि कहते भी है भ्रुकुटी के बीच सितारा रहता है, बस सिर्फ कहने मात्र किए देते हैं. आत्मा स्टार है, निराकार है, तो उनका बाप भी तो निराकार होगा. छोटा बड़ा तो हो नहीं सकता. जैसे आत्मा वैसे परमात्मा, वह है सुप्रीम, सबसे ऊंच ते ऊंच. ಈಗ ನೀವು ಅರ್ಥ ಮಾಡ್ಕೊಂಡಿದ್ದೀರಿ, ನಾವೆಲ್ಲ ಮನುಷ್ಯ ಮಾತ್ರರೂ ಕೂಡ ಆತ್ಮ ಅಂದರೆ ಏನು ಅಂತ ಇಲ್ಲಿವರೆಗೂ ತಿಳಿದುಕೊಂಡಿರಲಿಲ್ಲ. ಆದರೆ ಈ ಸಮಯದಲ್ಲಿ ನಾವು ಅದನ್ನು ಅನುಭವ ಮಾಡ್ತಿದ್ದೀವಿ. ಹೊರಗಿನಲ್ಲಿ ಹೇಳ್ತಿದ್ವಿ, ಅಥವಾ ಇಂಗ್ಲೀಷಲ್ಲೂ ಕೂಡ ಹೇಳ್ತಾರೆ ಸೆಲ್ಫ್ ರಿಯಲೈಸೇಷನ್ ಅಂತ, ಅಂದರೆ ಸ್ವಯಂನ ಅನುಭವ ಅಂತ. ಸ್ವಯಂ ಅಂದರೆ ಏನು, ಯಾರು ಅಂತ ನಮಗೆ ಗೊತ್ತಿರಲಿಲ್ಲ. ಸ್ವಯಂ ಅಂದ್ರೇ ಆತ್ಮ. ಆತ್ಮ ಎಂಥದ್ದು ಅಂತಲೂ ಗೊತ್ತಿಲ್ಲ. ಭೃಗುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವಂಥ ಸಿತಾರೆ ಅಂತ ಕೂಡ ಹೇಳುತ್ತಾರೆ. ಆದರೆ ಕೇವಲ ಹೇಳುತ್ತಾರೆ ಹೊರತು ಅದರ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಆತ್ಮ ಎನ್ನುವುದು ಒಂದು ನಕ್ಷತ್ರವಾಗಿದೆ, ಅದು ನಿರಾಕಾರವಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಪರಮಾತ್ಮ ಕೂಡ ನಿರಾಕಾರ ಆಗಿದ್ದಾರೆ. ದೊಡ್ಡದು ಚಿಕ್ಕದು ಅನ್ನೋದರಲ್ಲಿ ವ್ಯತ್ಯಾಸ ರೂಪದಲ್ಲಿ ಇಲ್ಲ. ಯಾರಿಗೂ ಗೊತ್ತಿಲ್ಲ, ಹೊರಗಿನವ್ರಿಗೆ ಗೊತ್ತಿರಲಿಲ್ಲ. ಇವಾಗ ನಾವು ತಿಳ್ಕೊಂಡಿದ್ವಿ. ಹೊರಗಿನವ್ರು ಹೇಳುತ್ತಾರೆ ಆತ್ಮ ಬಲೆ ಭೃಗುಟಿಯ ಮಧ್ಯದಲ್ಲಿ ಉಳಿಯುವ ಸಿತಾರೆ ಅಂತ, ಆದರೆ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈಗ ಬಾಬಾ ಹೇಳ್ತಿದ್ದಾರೆ, ನೀವು ನಿರಾಕಾರ ಆಗಿದ್ದೀರಿ, ಪರಮಾತ್ಮನೂ ಸಹ ನಿರಾಕಾರ ಆಗಿದ್ದಾರೆ. ಆತ್ಮ ಹೆಂಗೋ ಪರಮಾತ್ಮವೂ ಸಹ ಹಂಗೆ. ಆದರೆ ಅವರು ಸುಪ್ರೀಂ ಅಂದರೆ ಉನ್ನತಾತಿ ಉನ್ನತ, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ. ಅದಕ್ಕೆ ಈಗ ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆತ್ಮ ಯಾರ ಸಂತಾನ? ವಹ कैसे पतित से पावन बनती है, वह कैसे पुनर्जन्म लेती है, कुछ भी जानते नहीं है. ಆತ್ಮ ಯಾರ ಸಂತಾನ, ಹೆಂಗೆ ಪತೀತದಿಂದ ಪಾವನ ಆಗತ್ತೆ, ಮತ್ತು ಹೆಂಗೆ ಪುನರ್ಜನ್ಮವನ್ನು ಪಡೆಯುತ್ತೆ, ಇದು ಯಾವೊಂದೂ ಕೂಡ ತಿಳಿದುಕೊಳ್ಳುವುದಿಲ್ಲ. ಪಹಲೆ ತೋ ಯಾ ನಾಲೆಜ್ ಚಾಹಿಯೇ ಕಿ ಆತ್ಮ ಕ್ಯಾ ವಸ್ತು ಹೈ. ಇದೆಲ್ಲದಕ್ಕೂ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂದರೆ ಮೊಟ್ಟ ಮೊದಲು ಇದನ್ನು ಅರ್ಥ ಮಾಡಿಕೊಳ್ಬೇಕು, ಆತ್ಮ ಎಂಥ ವಸ್ತುವಾಗಿದೆ ಅಂತ. बाप ही आकर आत्माओं को बतलाते हैं कि आत्मा स्टार मिसाल है, अति सूक्ष्म है, इन आंखों से देखा नहीं जा सकता है. देखने के लिए क्या चाहिए? आत्मा को देखने के लिए दिव्य दृष्टि चाहिए. भले हॉस्पिटल में कितना माता मारे आत्मा को देखने के लिए, परंतु आत्मा को देख नहीं सकते हैं, अति सूक्ष्म है. ಬಾಬಾ ಹೇಳ್ತಾರೆ, ನೀವು ಆತ್ಮ ನೋಡಬೇಕಂದ್ರೆ ದಿವ್ಯ ದೃಷ್ಟಿ ಬೇಕು. ಹಾಸ್ಪಿಟ್ಲಲ್ಲಿ ಎಷ್ಟು ತಲೆ ಒಡ್ಕೊಂಡ್ರೂ ಕೂಡ ನೀವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಶರೀರ ಬಿಡುವುದು ಜಾಸ್ತಿ ಅಲ್ಲೇ ಅಲ್ವಾ. ಅದಕ್ಕೆ ಅಲ್ಲಿ ನೀವು ಎಷ್ಟು ಇವ್ರು ಹೆಂಗೆ ಶರೀರ ಬಿಡ್ತಾರೆ ನೋಡಬೇಕು ಅಂತ ನೀವು ಎಷ್ಟು ಗಮನಿಸಿದ್ರೂ ಕೂಡ ಆತ್ಮ ಹೊರಗೆ ಬರೋದು ನಿಮಗೆ ಕಾಣಿಸೋದಿಲ್ಲ, ಏಕೆಂದರೆ ಅಷ್ಟು ಅತಿ ಸೂಕ್ಷ್ಮವಾಗಿದೆ. ಅದಕ್ಕೆ ಮೊಟ್ಟ ಮೊದಲು ಇದನ್ನು ನಿಶ್ಚಯ ಮಾಡ್ಕೊಳ್ಳಿ, ಮೇ ಆತ್ಮ ಅತಿ ಸೂಕ್ಷ್ಮ, ನಾನು ಆತ್ಮ ಅತಿ ಸೂಕ್ಷ್ಮನಾಗಿದ್ದೇನೆ. बाप उनको ही समझाते हैं जिनकी आत्मा में 84 जन्मों का पाठ मुंदा हुआ है. फिर परमात्मा खुद ही रियलाइज कराते हैं
वो आत्मा थोड़े ही करा सकती है। परमात्मा खुद ही रियलाइज कराते हैं कि मैं तुम्हारा बाप अति सूक्ष्म हूँ. ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲು ಇದನ್ನು ನೀವು ಅನುಭವ ಮಾಡಿ, ನಾನು ಒಂದು ಅತಿ ಸೂಕ್ಷ್ಮ ಆತ್ಮನಾಗಿದ್ದೇನೆ ಅಂತ. ಆ ನಂತರ ಪರಮಾತ್ಮನ ಸ್ಮೃತಿಯು ಕೂಡ ಬಂದ್ಬಿಡುತ್ತೆ ಸ್ವತಃವಾಗಿ ಅಂತ ಹೇಳ್ತಾರೆ ಬಾಬಾ. ಇದು ಪರಮಾತ್ಮನೇ ಸ್ಮೃತಿ ತರಿಸ್ತಾರೆ. ಮತ್ತು ನಿಮ್ಮ ತಂದೆಯು ಮೊಟ್ಟ ಮೊದಲು ಆತ್ಮಿಕ ಸ್ಮೃತಿ ಬಂದ ಮೇಲೆ ಆಮೇಲೆ ನಿಮ್ಮ ತಂದೆಯು ಕೂಡ ಅತಿ ಸೂಕ್ಷ್ಮ ಎನ್ನುವಂತಹ ಅನುಭವ ನಿಮಗೆ ಆಗುತ್ತದೆ. ड्रामा में सारी एक्ट नोंदी हुई है, इनके पार्ट भी कुछ भी चेंज हो नहीं सकता. बाप कहते हैं मैं किसी को बीमारी आदि से कोई ठीक करने थोड़े ही आया हूँ. या जिस्मानी बीमारी आदि तो कर्म भोग है. तुम तो समझो मुझे कहते हो कि पतित पावन नॉलेजफुल ज्ञान का सागर आओ, हमको आकर पावन बनाओ, राजयोग भी सिखाओ. परमात्मा को ही बुलाते हैं, फिर बीच में कृष्ण कहाँ से आया. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನೀವು ನನ್ನನ್ನು ರೋಗ ಸರಿ ಮಾಡಿ ಅಂತ ಕರೆದ್ರ, ಪಾವನ ಮಾಡಿ ಅಂತಾನೆ ತಾನೇ ಕರೆದಿದ್ದು. ನಾನು ಯಾಕೆ ಇಲ್ಲಿಗೆ ಬಂದು ರೋಗವನ್ನು ಸರಿ ಮಾಡ್ಕೊಳ್ತಾ ಕೂತ್ಕೊಳ್ಳಿ ಅಂತ ಬಾಬಾ ಹೇಳ್ತಾರೆ. ಇದಕ್ಕ ನಾನು ಬಂದಿದ್ದು ಅಂತ ಕೇಳ್ತಿದ್ದಾರೆ ಬಾಬಾ. ನೀವೆಲ್ಲರೂ ಕೂಡ ಏನು ಹೇಳಿದ್ರಿ? ಪತಿತ ಪಾವನ ಜ್ಞಾನದ ಸಾಗರ ಬನ್ನಿ, ಬಂದು ಪಾವನ ಮಾಡಿ, ರಾಜಯೋಗವನ್ನು ಕಲಿಸಿಕೊಡಿ ಅಂತಾನೆ ತಾನೇ ಕರೆದಿದ್ದು. ನೀವು ಕರೆದಿದ್ದು ಯಾರನ್ನ? ಪರಮಾತ್ಮನನ್ನ. ಮತ್ತೆ ಈ ಮಧ್ಯದಲ್ಲಿ ಕೃಷ್ಣ ಎಲ್ಲಿಂದ ಬಂದ ಅಂತ ಕೇಳ್ತಿದ್ದಾರೆ ಬಾಬಾ. ಕೃಷ್ಣ ಗೋಬಿ ಸಭಿ ಗಾಡ್ ಫಾದರ್ ತೋಡೆ ಈ ಕಹಿಂಗೆ. ಮತ್ತೆ ಕೃಷ್ಣನೂ ಕೂಡ ನೀನೇ ಪರಮಾತ್ಮ, ನೀನೂ ಬಾ ಅಂತ ಹೆಂಗೆ ಕರೆದ್ರಿ ಅಂತ ಕೇಳ್ತಿದ್ದಾರೆ ಬಾಬಾ. ಪರಮಾತ್ಮ ಅಂದರೆ ಯಾರು? ನಿರಾಕಾರ ಶಿವ ಪರಮಾತ್ಮ ಅಲ್ವಾ. सभी आत्माओं का बाप निराकार है, वह दुख हरता सुख करता है. वह कैसे आया, कैसे पाठ बजाया, यह भी जानते नहीं. ಈಗ ನೀವೆಲ್ಲರೂ ಒಂದು ಮಾತು ಅರ್ಥ ಮಾಡ್ಕೊಂಡಿದ್ದೀರಿ. ಆತ್ಮರ ತಂದೆ ಪರಮಾತ್ಮ ನಿರಾಕಾರ ಆಗಿದ್ದಾರೆ, ಅವರು ದುಃಖಹರ್ತ ಸುಖಕರ್ತ ಆಗಿದ್ದಾರೆ. ಮತ್ತು ಅವ್ರು ಹೆಂಗೆ ಬರ್ತಾರೆ, ಹೆಂಗೆ ಅವ್ರ ಪಾತ್ರ ಇದೆ, ಇದು ಯಾರಿಗೂ ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತಿದ್ದಾರೆ. ಶಾಸ್ತ್ರೋ ಆದಿತೋ ಕುಚ್ ಹೇನೆ, ಶಾಸ್ತ್ರದಲ್ಲಿ ಇತ್ಯಾದಿಗಳಲ್ಲಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸತ್ಯ ಎಲ್ಲ ಸರ್ವಶಾಸ್ತ್ರ ಶಿರೋಮಣಿ ಅಂತ ಗೀತೆಗೆ ಹೇಳಲಾಗಿದೆ. ಜಿಸ್ ಗೀತಾ ಸೇ ಹಿ ಸತ್ಯುಗಿ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನಾ ಹುಯಿ. ಅದು ಯಾವ ಗೀತೆಯ ಮಹಿಮೆ ಅಂದರೆ, ಈಗ ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗುವ ಗೀತೆ ಯಾವುದು? ತಂದೆ ತಿಳಿಸುವಂತಹ ಮಹಾವಾಕ್ಯವಿದೆಯೋ ಇದರಿಂದ ಸ್ಥಾಪನೆ ಆಗುತ್ತದೆ, ಹೊರಗಿನ ಗೀತೆಯಿಂದ ಅಲ್ಲ. ಪೀಚೆ ಫಿರ್ ಬಾಲ್ ಬಚ್ಚೆ ಆಯೆ, ಸರ್ವಶಾಸ್ತ್ರ ಶಿರೋಮಣಿ ಅಂತ ಗೀತೆಗೆ ಹೇಳಲಾಗಿದೆ. ಆಮೇಲೆ ಅದರ ಮಕ್ಕಳು ಮರಿ ಮಕ್ಕಳು ಬಂದಿದೆ, ಅಂದರೆ ಉಳಿದ ವೇದಶಾಸ್ತ್ರಗಳೆಲ್ಲ ಕೂಡ ಉಟ್ಕೊಂಡಿದೆ ಅಂತ. ಧರ್ಮಶಾಸ್ತ್ರ ಮುಖ್ಯ ಕೌನ್ಸೆ ಹೇ, ಉಸ್ ಪರ್ ಬಾಪ್ ಸಮಜಾತೆ ಹೇ. ನೋಡಿ, ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಮುಖ್ಯವಾಗಿರುವಂಥ ಶಾಸ್ತ್ರ ಯಾವುದು? ಇದನ್ನು ತಂದೆ ಅರ್ಥ ಮಾಡಿಸ್ತಿದ್ದಾರೆ. ಯಾವುದದು? मुख्य है गीता, जिससे ब्राह्मण सूर्यवंशी चंद्रवंशी धर्म की स्थापना हुई. संगम युग है ही ब्राह्मण धर्म. तुम जानते हो बाबा हमको ज्ञान सुना रहे हैं, जिससे हम शूद्र से ब्राह्मण बनते हैं, फिर सूर्यवंशी चंद्रवंशी बनेंगे. या तो पक्का याद कर लेना चाहिए. परमपिता परमात्मा ने कौन कौन सी धर्म की स्थापना की? ब्राह्मण, देवता, क्षत्रिय और ಬ್ರಾಹ್ಮಣ ದೇವತಾ ಕ್ಷತ್ರ ಧರ್ಮ ಕಿ ಸ್ಥಾಪನಾ ಕಿ. ನೋಡಿ, ತಂದೆ ಹೇಳ್ತಿದ್ದಾರೆ, ಸಂಗಮ ಯುಗದಲ್ಲಿ ತಂದೆ ಬಂದು ಬ್ರಾಹ್ಮಣ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಈ ಜ್ಞಾನವನ್ನು ಪಡೆದು ನೀವು ಶೂದ್ರರಿಂದ ಈಗ ಬ್ರಾಹ್ಮಣರಾಗ್ತಿದ್ದೀರಿ. ಆಮೇಲೆ ಏನಾಗ್ತೀರಿ? ಸೂರ್ಯವಂಶಿ ಚಂದ್ರವಂಶಸ್ಥರ ಆಗ್ತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಬಂದು ಸ್ಥಾಪನೆ ಮಾಡೋದು ಬ್ರಾಹ್ಮಣ, ದೇವತಾ ಹಾಗೂ ಕ್ಷತ್ರಿಯ ಧರ್ಮ. ಇದನ್ನು ಪಕ್ಕಾ ಮಾಡಿಕೊಳ್ಳಿರಿ ಅಂತ ಹೇಳ್ತಿದ್ದಾರೆ. बाबा ने आत्मा पर ही समझाया है. कई बच्चे अपने को आत्मा समझ बाप को याद करने में मूंझते हैं. अरे तुम आत्मा हो ना, तुम्हारा बाप है शिव. जैसे आत्मा ऑर्गन्स बिना कुछ भी कर नहीं सकती, वैसे निराकार बाप को भी तो अगर ऑर्गन्स चाहिए, वह इसमें आकर समझाते हैं.
आत्मा का रूप क्या है, परमात्मा का रूप क्या है, यह तो कहने मात्र कहते हैं परमात्मा का रूप बिंदी है, परंतु उनमें कैसे अविनाशी पाठ नोंदा हुआ है, जो कब मिटने वाला नहीं या कोई जानते नहीं, परंतु पाठ अनादि परंपरा से चले आते हैं। इनकी कभी एंड नहीं होती है। पुरानी दुनिया की एंड हो तब नई दुनिया हो। बाबा ही आकर पतितों को पावन बनाते, पतित दुनिया को पावन बनाते हैं। ಈಗ ತಂದೆ ಹೇಳ್ತಿದ್ದಾರೆ, ಕೆಲವರು ತಮ್ಮನ್ನು ಆತ್ಮ ಎಂದು ತಿಳಿದು ಪರಮಾತ್ಮ ನೆನಪು ಮಾಡುವುದರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರಂತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಇದರಲ್ಲಿ ಕನ್ಫ್ಯೂಸ್ ಆಗುವಂಥ ಮಾತೇನಿದೆ. ಈಗ ಆತ್ಮ ನಿರಾಕಾರ, ಆತ್ಮಕ್ಕೆ ಒಂದು ಶರೀರ ಬೇಕು ಪಾತ್ರ ಮಾಡಲಿಕ್ಕೆ. ಅದೇ ರೀತಿ ನಾನು ಕೂಡ ಪರಮಾತ್ಮ ಬಿಂದು ಆಗಿದ್ದೇನೆ. ಈ ಶರೀರ, ಈ ಇಂದ್ರಿಯಗಳ ಮುಖಾಂತರ ನಿಮಗೆ ನಾನು ಅರ್ಥ ಮಾಡಿಸುತ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಮತ್ತು ಇದರಲ್ಲಿ ಎಲ್ಲರದು ಕೂಡ ಅವಿನಾಶಿ ಪಾತ್ರ ಇದೆ. ಈಗ ನಿಮ್ಮ ಆತ್ಮದಲ್ಲೂ ಕೂಡ ಏನಿದೆ, ಅವಿನಾಶಿ ಪಾತ್ರ ನೋಂದಾವಣೆ ಆಗಿಬಿಟ್ಟಿದೆ. ಇದು ಏನು ಮಾಡಿದ್ರೂ ಕೂಡ ತೊಲಗಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಅನಾದಿ ಪಾತ್ರ ಪರಂಪರೆಯಿಂದ ಬಂದಿದೆ, ಇದರ ಸಮಾಪ್ತಿ ಅನ್ನೋದು ಎಂದಿಗೂ ಇಲ್ಲ. ಅದೇ ಪ್ರಪಂಚದಲ್ಲಿ ನೋಡಿ, ಪ್ರತಿಯೊಂದರ ಸಮಾಪ್ತಿ ಅನ್ನೋದು ಇದ್ದೇ ಇದೆ. ಫಸ್ಟ್ ಮೆಮೊರಿ ಕಾರ್ಡ್ ಬಂತು, ಆಮೇಲೆ ಫಸ್ಟ್ ಪೆನ್ ಡ್ರೈವ್ ಬಂತು, ಆಮೇಲೆ ಮೆಮೊರಿ ಕಾರ್ಡ್ ಬಂತು, ಅದೆಲ್ಲ ಹೋಯ್ತು, ಸ್ಮಾರ್ಟ್ಫೋನ್ ಬಂದುಬಿಟ್ಟಿದೆ ಅಲ್ವಾ. ಇವಾಗೆಲ್ಲ ಏನಾಗ್ತಾ ಹೋಗುತ್ತೆ, ಪ್ರತಿದಿನ ದಿನನಿತ್ಯದಲ್ಲಿ ಇಲ್ಲಿ ಚೇಂಜಸ್ ಅನ್ನೋದು ಆಗ್ತಾ ಹೋಗುತ್ತೆ. ಆದರೆ ಇಲ್ಲಿ ಹಂಗಲ್ಲ. ಆತ್ಮವನ್ನು ತೊಲಗಿಸಿ ರೀಪ್ಲೇಸ್ ಮಾಡುವಂಥ ವಸ್ತು ಪ್ರಪಂಚದಲ್ಲಿ ಯಾವುದೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಆ ರೀತಿ ಆತ್ಮದಲ್ಲಿ ಪಾತ್ರವೂ ಕೂಡ ಅವಿನಾಶಿಯಾಗಿ ನೋಂದಾವಣೆ ಆಗಿದೆ. ಈ ಪತಿತ ಪ್ರಪಂಚದ ಸಮಾಪ್ತಿ ಆದರೆ ಹೊಸ ಪ್ರಪಂಚ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪನಕರ್ತ ಪರಮಾತ್ಮ ಆಗಿದ್ದಾರೆ. ಪತಿತ ಪ್ರಪಂಚವನ್ನು ಪಾವನ ಮಾಡುವಂಥವರು ಅವರೇ ಆಗಿದ್ದಾರೆ. ಆದರೆ ಈ ಡ್ರಾಮಾದ ಚಕ್ರವನ್ನು ಸ್ಥಾಪನೆ ಅಥವಾ ವಿನಾಶ ಮಾಡುವಂಥವ್ರು ಯಾರೂ ಇಲ್ಲ. ಬಾಪ್ನೆ ಸಮझाया है मुख्य धर्मशास्त्र ही 4 है, जिससे 4 धर्मों की स्थापना होती है. पहले ही गीता, फिर इस्लामी धर्म की स्थापना, बौद्ध धर्म की स्थापना, क्रिश्चियन धर्म की स्थापना, फिर वृद्धि होती है. यह सब गीता के पुत्र पोत्रे हो गए, इसलिए गाया जाता है श्रीमद् भगवत गीता, जो बाप ने गाई है. ಈಗ ತಂದೆ ಅರ್ಥ ಮಾಡಿಸ್ತಾರೆ, ಮುಖ್ಯ ಧರ್ಮಶಾಸ್ತ್ರ 4 ಇದೆ, 4 ಧರ್ಮ ಇದರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಅಂದರೆ ಮುಖ್ಯವಾಗಿದೆ ಇಲ್ಲಿ ಗೀತೆ, ಗೀತೆಯಿಂದ ಉಳಿದ ಧರ್ಮಗಳು ಸ್ಥಾಪನೆ ಆಗುತ್ತೆ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಮುಖ್ಯವಾಗಿ ನಾನು ಬಂದು ಸ್ಥಾಪನೆ ಮಾಡೋದು ಯಾವುದು, ಗೀತಾ ಧರ್ಮ. ಗೀತಾ ಶಾಸ್ತ್ರವನ್ನು ಓದಿಸಿ ಸ್ಥಾಪನೆ ಮಾಡ್ತೇನೆ. ಅದರ ನಂತರ ಏನಾಗುತ್ತೆ, ಅದರಿಂದ ಉಳಿದ ಧರ್ಮಗಳು ಉಟ್ಕೊಳ್ಳುತ್ತೆ. ಅದೇ ಮೊಟ್ಟ ಮೊದಲು ಬರುವುದು ಇಸ್ಲಾಮಿ ಧರ್ಮ, ಆಮೇಲೆ ಬೌದ್ಧ, ಆಮೇಲೆ ಕ್ರಿಶ್ಚಿಯನ್. ಈ ರೀತಿ ಮತ್ತೆ ಮತ್ತೆ ಇತರ ಧರ್ಮಗಳು ವೃದ್ಧಿಯಾಗ್ತಾ ಹೋಗುತ್ತೆ. ಈ ಗೀತೆಯ ಮಕ್ಕಳು ಅಥವಾ ಮರಿಮಕ್ಕಳೇ ಇತರ ಧರ್ಮದ ಶಾಸ್ತ್ರ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕೆ ಶ್ರೀಮದ್ ಭಗವದ್ಗೀತಾ ಅಂತ ಈ ಗೀತೆಗೆ ಹೇಳಲಾಗಿದೆ. ಇದು ಒಂದು ತಂದೆ ಥರ ಅಂತ ಬಾಬಾ ಹೇಳ್ತಾರೆ. ಎಲ್ಲ ಶಾಸ್ತ್ರಗಳಿಗೂ ಕೂಡ ತಂದೆ ಇದ್ದಂಗೆ. ಬಾಪ್ कहते हैं ನಾಮೇ ಮನುಷ್ಯ ಹೋ ನಾಮೇ ದೇವತಾ ಹೋ. ಬಾಬಾ ಹೇಳ್ತಾರೆ, ನಾನು ಮನುಷ್ಯನೂ ಅಲ್ಲ ದೇವತೆನೂ ಅಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಯಾರು, मैं तो ऊंच से ऊंच निराकार परमात्ಮ, ನಾನಂತೂ ಉನ್ನತಾತಿ ಉನ್ನತ ನಿರಾಕಾರ ಪರಮಾತ್ಮನಾಗಿದ್ದೇನೆ. मैं कल्प कल्प इस साधारण तन में पढ़ाने आता हूँ. तुम जानते हो कि अभी हम बरोबर ब्राह्मण बने हैं, फिर सो देवता बनेंगे. वृद्धि तो होती जाती है. हाँ, कोई बीके बनना मासी का घर नहीं है. समझाया जाता है कि गृहस्थ व्यवहार में रहते अपने को शिव बाबा का बच्चा समझो. तुम शिव बाबा के पोतरे भी हो तो बच्चे भी हो. अज्ञान काल में ऐसा नहीं कहेंगे कि मैं दादे का पोतरा भी हूँ, बच्चा भी हूँ. तुम बच्चे दादे को ही शिववंशी कहेंगे. तो फिर शिव बाबा एडॉप्ट कर बीके बनाते हैं. वह निराकार हो गया, वह साकार हो गया. निराकार बाप के तुम बच्चे हो, फिर कहते हो ब्रह्मा द्वारा मैं अडॉप्ट करता हूँ. तो ब्रह्मा के बच्चे होने के कारण तुम मेरे पोतरे हो. तुमको वर्षा शिव बाबा से मिलता है.
ಈಗ ಬಾಬಾ ಹೇಳ್ತಾನೆ, ಕಲ್ಪವೂ ಕೂಡ ಒಂದು ಸಾಧಾರಣ ತನುವಿನಲ್ಲಿ ಬಂದು ನಿಮಗೆ ಓದಿಸುತ್ತೇನೆ. ನೀವೆಲ್ಲರೂ ಕೂಡ ಈಗ ಬ್ರಾಹ್ಮಣರಾಗಿದ್ದೀರಿ, ಬ್ರಾಹ್ಮಣದ ದೇವತೆಗಳಾಗ್ತೀರಿ. ಬೀಕೆಗಳಾಗುವುದು ಕೂಡ ಏನು ಚಿಕ್ಕಮ್ಮನ ಮನೆಯಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಗೃಹಸ್ಥ ವ್ಯವಹಾರದಲ್ಲಿದ್ದೂ ಕೂಡ ನೀವೇನಂತ ತಿಳ್ಕೊಳ್ಬೇಕು, ನಾನು ಶಿವಬಾಬಾ ಅವರ ಮಗು ಅಂತ. ಲೌಕಿಕದಲ್ಲಿ ಯಾವಾಗಾದರೂ ಇವರೇ ನನ್ನ ತಾತ, ಇವರೇ ನನ್ನ ತಂದೆ ಅಂತ ಹೇಳಿದ್ರ? ಇಲ್ಲ. ಆದರೆ ಬಾಬಾ ಹೇಳ್ತಾರೆ, ಇಲ್ಲಿ ನಾವು ಶಿವಬಾಬನ್ಗೆ ಇವರೇ ನನ್ನ ತಾತ, ಇವರೇ ನನ್ನ ತಂದೆ ಅಂತ ಹೇಳ್ತೀವಿ. ನಾವು ಶಿವಬಾಬನೊಬ್ಬನ ನೆನಪು ಮಾಡೋದು, ಶಿವಬಾಬ ನನ್ನ ತಂದೆ ಅಂತ ಹೇಳ್ತೀವಿ. ಆದರೆ ಯಾವಾಗ ಬ್ರಹ್ಮ ಬಾಬಾ ಅವ್ರ ಮುಖಾಂತರ ನಿಮ್ಮ ದತ್ತಕ್ಕೆ ತೆಗೆದುಕೊಂಡೇನೋ ಅಂತ ಬಾಬಾ ಹೇಳ್ತಾರೆ ಆ ಮಾತು, ಅವಾಗ ನಮಗೆ ಶಿವಬಾಬಾ ಏನಾಗ್ತಾರೆ, ತಾತ ಆಗ್ತಾರೆ. ಈ ರೀತಿ ನಾವು ತಾತನಿಂದ ಆಸ್ತಿಯನ್ನು ಪಡಿಬೇಕು ಅಂತ ಬಾಬಾ ಹೇಳ್ತಾರೆ. ನಾವು ಇವರಿಗೆ ಮಗುಲು ಅಂದರೆ ಮಗನೂ ಹಾಕ್ತೇವೆ, ಮೊಮ್ಮಕ್ಕಳು ಕೂಡ ಹಾಕ್ತೇವೆ ಅಂತ ಬಾಬಾ ಹೇಳ್ತಾರೆ. ತಾತನ ಆಸ್ತಿಗೆ ಹಕ್ಕದಾರ ಯಾರು? ನಾವೇ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ನಾವೆಲ್ಲರೂ ಕೂಡ ಯಾರೀಗ ಶಿವ ವಂಶಸ್ಥರು ಸಹ ಆಗಿದ್ದೇವೆ. तुमको वर्षा शिव बाबा से मिलता है, बाकी धर्मशास्त्र उनको कहा जाता है जिससे धर्म स्थापना हो. वेदों से कौन सा धर्म स्थापना हुआ? ಬಾಬಾ ಹೇಳ್ತಾರೆ, ಧರ್ಮಶಾಸ್ತ್ರ ಅಂತಂದ್ರೆ ಏನು? ಆ ಶಾಸ್ತ್ರವನ್ನು ಓದಿ ಅಥವಾ ಆ ಶಾಸ್ತ್ರದಿಂದ ಒಂದು ಧರ್ಮ ಸ್ಥಾಪನೆ ಆಗಬೇಕು. ಇವಾಗ ವೇದಗಳಿಂದ ಯಾವ ಧರ್ಮ ಸ್ಥಾಪನೆ ಆಯ್ತು ಹೇಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಕುಚ್ ಬಿ ನೈ, ಯಾವುದೇ ಧರ್ಮ ಸ್ಥಾಪನೆ ಆಗಿಲ್ಲ. ಮಹಾಭಾರತ ಭೀ ಧರ್ಮಶಾಸ್ತ್ರ ನೈ ಹೈ. ಮಹಾಭಾರತವೂ ಸಹ ಧರ್ಮಶಾಸ್ತ್ರ ಅಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆಂದರೆ ಮಹಾಭಾರತ ಓದಿದ ನಂತರ ಅಥವಾ ಆ ಜ್ಞಾನ ಹೇಳಿದ ನಂತರ ಎಲ್ಲೂ ಕೂಡ ಯಾವುದೇ ಸಚ್ಯ ಧರ್ಮ ಸ್ಥಾಪನೆ ಆಗಿಲ್ಲ. ಬೈಬಲ್ ಧರ್ಮಶಾಸ್ತ್ರ, ಆದರೆ ಏನು, ಬೈಬಲ್ ಒಂದು ಧರ್ಮಶಾಸ್ತ್ರ. ಯಾಕಂದ್ರೆ ಆಮೇಲೆ ಒಂದು ಕ್ರಿಸ್ಟಿಯಾನಿಟಿ ಎನ್ನುವಂಥ ಧರ್ಮ ಅಲ್ಲಿ ಸ್ಥಾಪನೆ ಆಯಿತು. ಗೀತಾ ಸೇತೋ ದೇವತಾ ಧರ್ಮ ಸ್ಥಾಪನೆ ಹುವ. ಆದರೆ ಎಲ್ಲದಕ್ಕಿಂತ ಶ್ರೇಷ್ಠವಾಗಿರುವಂಥ ಧರ್ಮಶಾಸ್ತ್ರ ಅಂತ ಗೀತೆಗೆ ಯಾಕೆ ಹೇಳಲಾಗುತ್ತೆ ಅಂತಂದರೆ, ಗೀತೆಯಿಂದನೇ ದೇವತಾ ಧರ್ಮ, ಉನ್ನತವಾಗಿರುವಂಥ ಧರ್ಮ ಸ್ಥಾಪನೆ ಆಗುತ್ತದೆ. बाकी भागवत रामायण में तो दंत कथाएं लिख दी है. तो वास्तव में सब तो धर्मशास्त्र नहीं है. मूल बात है कि आत्मा को समझना. ಬಾಬಾ ಹೇಳ್ತಾರೆ, ಬಾಕಿ ಭಾಗವತ, ರಾಮಾಯಣ ಇತ್ಯಾದಿ ಎಲ್ಲವೂ ಕೂಡ ದಂತಕಥೆಗಳು ಅಂತ ಬಾಬಾ ಹೇಳ್ತಾರೆ. ಒಂದು ನಮಗೆ ಕಥೆಯನ್ನು ಅರ್ಥ ಮಾಡಿಸಲಿಕ್ಕೆ ಪಾತ್ರಧಾರಿಗಳನ್ನು ಕೊಟ್ಟು ಅದಕ್ಕೊಂದು ಪಾತ್ರವಾಗಿ ಮಾಡಿ ಅರ್ಥ ಮಾಡಿಸಿದ್ದಾರೆ. ಅದಕ್ಕೆ ಫ್ರಿಕ್ಷನ್ ಸ್ಟೋರೀಸ್ ಅಂತಾರಲ್ಲ, ಯಾವುದು ಕೂಡ ಸತ್ಯವಾಗಿ ನಡೆದಿರೋದಲ್ಲ, ಆದರೆ ಇರೋದನ್ನು ನಮಗೊಂದು ಅರ್ಥರೂಪವಾಗಿ ತೋರಿಸಲಿಕ್ಕೆ ಒಂದು ಪಾತ್ರವನ್ನು ತೋರಿಸಿದ್ದಾರೆ. ಇದ್ಯಾವುದು ಧರ್ಮಶಾಸ್ತ್ರ ಅಲ್ಲ ಅಂತ ಹೇಳ್ತಿದ್ದಾರೆ. मूल बात है कि अपने को आत्मा समझना. वह फिर कहते हैं कि आत्मा निर्लेप है, तो उल्टा हो गया ना. वास्तव में आत्मा ही शरीर द्वारा खाती है, वासना लेती है, दुख सुख आत्मा ही फील करती है ना. महान पाप आत्मा कहा जाता है. फिर आत्मा सो परमात्मा कह दिया तो रॉन्ग हो गया. सेंटर पर आने वाले कई बच्चे तो यह भी पता नहीं कि आत्मा क्या चीज़ है. तुम खुद कहते हो आत्मा स्टार है, उसमें ही सारा पार्ट भरा हुआ है. आत्मा अति सूक्ष्म है, आत्मा को कब देख नहीं जा सकता. हाँ, बाबा दिव्य दृष्टि से साक्षात्कार करा सकते हैं. साक्षात्कार किया फिर गुम हो जाएगा. फिर भी तुमको बुद्धि से निश्चय तो करना पड़ेगा कि मैं आत्मा अति सूक्ष्म हूँ. जैसे विवेकानंद का मिसाल सुनाते हैं कि उनको ज्योति का साक्षात्कार हुआ, देखा ज्योति उनसे निकलकर मेरे में समाई, परंतु यह तो साक्षात्कार हुआ, बाकी समाने की तो बात नहीं है. आत्मा का साक्षात्कार हुआ तो क्या, आत्मा तो तुम हो ही. कितना फालतू महिमा लिख दी है. ಈಗ ತಂದೆ ಹೇಳ್ತಾರೆ, ವಾಸ್ತವದಲ್ಲಿ ಆತ್ಮನೇ ತಿನ್ನುತ್ತದೆ, ಆತ್ಮನೇ ವಾಸನೆಯನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಸುಖ ದುಃಖದ ಅನುಭವ ಮಾಡುವುದು ಆತ್ಮನೇ. ಆದರೆ ಇದೆಲ್ಲದಕ್ಕೂ ಭಿನ್ನ ಅಂತ ನಿರ್ಲೇಪ ಅಂತ ಸನ್ಯಾಸಿಗಳು ಹೇಳಿಬಿಟ್ಟಿದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಮಹಾತ್ಮ ಪಾಪಾತ್ಮ ಅಂತ ಹೇಳಲಾಗುತ್ತಲ್ಲ, ಆದರೆ ಇಲ್ಲಿ ಆತ್ಮದ ಬದಲು ಪರಮಾತ್ಮ ಅಂತ ಹೇಳೋದು ತಪ್ಪಾಗಿ. ಮಹಾನ್ ಪರಮ ಪಾಪಾತ್ಮ ಅಂತ ಯಾವತ್ತರ ಹೇಳ್ತೀವ? ಇಲ್ಲ ಅಲ್ವಾ? ಬಾಬಾ ಹೇಳ್ತಾರೆ, ಈ ಥರ ಹೇಳೋದು ತಪ್ಪಾಗಿದೆ. ಸೆಂಟ್ರಲ್ಲಿ ಬರುವಂಥ ಕೆಲವು ಮಕ್ಕಳಿಗೆ ಇದೂ ಗೊತ್ತಿರೋದಿಲ್ಲ ಆತ್ಮ ಅಂದರೆ ಏನು ಅಂತ.
ಅದಕ್ಕೆ ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲನೇ ಪಾಠ ಆತ್ಮ, ಅದರ ಬಗ್ಗೆ ನಿಶ್ಚಯ ಮಾಡಿಕೊಳ್ಳಿರಿ, ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಆಮೇಲೆ ಪರಮಾತ್ಮನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಆಮೇಲೆ ನಿಮಗೆ ಜ್ಞಾನ ಅಥವಾ ಸೃಷ್ಟಿಯ ರಹಸ್ಯ ಅರ್ಥ ಆಗುತ್ತೆ. ಮೊಟ್ಟ ಮೊದಲು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವಾಸ್ತವದಲ್ಲಿ ಆತ್ಮ ತಿರುಗಾಡುತ್ತದೆ, ಕುಡಿಯುತ್ತದೆ. ಆತ್ಮನೇ ವಾಸನೆಯನ್ನು ತೆಗೆದುಕೊಳ್ಳುತ್ತದೆ, ತಿನ್ನುತ್ತದೆ. ಈ ಶರೀರದ ಮುಖಾಂತರ ಅನುಭವ ಮಾಡೋದು ಯಾವುದು? ಆತ್ಮನೇ. ಸುಖ ದುಃಖ ಎರಡೂ ಕೂಡ ಎಲ್ಲ ಅನುಭವ ಮಾಡೋದು ಆತ್ಮನೇ ಅಂತ ಹೇಳ್ತಿದ್ದಾರೆ ಬಾಬಾ. ಆತ್ಮ ಅನ್ನೋದು ಎಂಥದ್ದು? ಆತ್ಮ ಒಂದು ನಕ್ಷತ್ರವಾಗಿದೆ. ಆತ್ಮದಲ್ಲಿ ಪೂರ್ತಿ ಪಾತ್ರ ನೋಂದಾವಣೆಯಾಗಿದೆ. ಅತಿ ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಅಂದರೆ ಈ ಕಣ್ಣಿಗೆ ಅದು ಕಾಣಿಸುವುದಿಲ್ಲ. ಅದೇ ಬಾಬಾ ಹೇಳ್ತಾರೆ, ದಿವ್ಯ ದೃಷ್ಟಿಯಿಂದ ಇದನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಏನು, ಮತ್ತೆ ಅದು ಮಾಯ ಆಗಿಬಿಡುತ್ತೆ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ಸಾಕ್ಷಾತ್ಕಾರಕ್ಕೆ ವಿವೇಕಾನಂದನ ಉದಾಹರಣೆ ಕೂಡ ತೋರಿಸ್ತಾರಲ್ಲ. ಅವರು ಧ್ಯಾನ ಅವಸ್ಥೆಯಲ್ಲಿದ್ದಾಗ ಎದುರುಗಡೆ ಬಂದಿರುವಂತಹ ಆತ್ಮ ತಮ್ಮಲ್ಲಿ ಸಮಾವೇಶ ಆದಂಗೆ ತೋರಿಸ್ತಾರೆ. ಆದರೆ ಬಾಬಾ ಹೇಳ್ತಿದ್ದಾರೆ, ಇದು ಕೂಡ ಅಸತ್ಯ. ಅಂದರೆ ಒಂದು ಆತ್ಮ ಇನ್ನೊಂದು ಆತ್ಮದಲ್ಲಿ ಸಮಾವೇಶ ಆಗಲಿಕ್ಕೂ ಇಲ್ಲ, ಆತ್ಮ ಪರಮಾತ್ಮನಲ್ಲಿ ಸಮಾವೇಶ ಆಗಲಿಕ್ಕೂ ಕೂಡ ಇಲ್ಲ. ಬಾಕಿ ಇದೊಂದು ಸಾಕ್ಷಾತ್ಕಾರಕ್ಕೆ ಹೇಳಲಾಗಿದೆ ಅಷ್ಟೇ. ಮತ್ತೆ ಬಾಬಾ ಹೇಳ್ತಿದ್ದಾರೆ, ಆತ್ಮದ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಕೂಡ ವ್ಯರ್ಥನೆ ಅಂತ ಬಾಬಾ ಹೇಳ್ತಿದ್ದಾರೆ. ಏಕೆ? ನೀವಿರುವುದೇ ಆತ್ಮ ಅಲ್ಲ. ನೀವೇ ಆತ್ಮ ಅಂದಮೇಲೆ ನಿಮ್ಮ ಸಾಕ್ಷಾತ್ಕಾರ ನೀವು ಮಾಡ್ಕೊಳ್ಬೇಕಂತ ಒಂದಾದರೂ ತಿಳ್ಕೊಂಡ್ರೆ ಇಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬಾ. ಆದರೆ ಅದರ ಸ್ಮೃತಿಯಲ್ಲಿ ಈಗ ನಾವು ಬರಬೇಕಾಗಿದೆ. ಆತ್ಮ का साक्षात्कार हुआ तो क्या, तुम तो हो ही आत्मा, कितनी फालतू महिमा लिख दी है. साक्षात्कार हुआ, अच्छा उससे प्रारब्ध क्या है. ಕೆಲವರು ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು, ಆತ್ಮ ಸಾಕ್ಷಾತ್ಕಾರ ಅಂತಲೇ ಎಷ್ಟೊಂದು ಪುಸ್ತಕಗಳಿದೆ, ಎಷ್ಟೊಂದು ಹೇಳುತ್ತಿರ್ತಾರೆ, ಎಷ್ಟೊಂದು ನಾವು ಕೆಲವರಲ್ಲಿ ಇಚ್ಛೆ ಇರುತ್ತೆ. ಆದರೆ ಬಾಬಾ ಹೇಳ್ತಾರೆ ಇದೆಲ್ಲ ಕೂಡ ವ್ಯರ್ಥ. ಯಾಕಂದರೆ ನೀವು ಇರುವುದೇ ಆತ್ಮ. ಒಂದು ವೇಳೆ ನಿಜವಾಗ್ಲೂ ಆತ್ಮದ ಸಾಕ್ಷಾತ್ಕಾರ ಆಯ್ತು ಅಂದ್ಕೊಳ್ಳಿ, ಅದರಿಂದ ನಿಮಗಾಗುವ ಲಾಭ ಏನು ಅಂತ ಕೇಳ್ತಿದ್ದಾರೆ ಬಾಬಾ. ಅದರಿಂದ ಏನಾಗೋಗುತ್ತೆ ಪ್ರಾರಬ್ಧ? कुछ भी नहीं. मिसल तुमको चतुर्भुज का साक्षात्कार हो तो क्या तुम लक्ष्मी नारायण बन जाएंगे. ಬಾಬು ಉದಾಹರಣೆಗೆ ಹೇಳ್ತಿದ್ದಾರೆ, ಸಾಕ್ಷಾತ್ಕಾರ ಅಂದರೆ ಇವಾಗ ಚತುರ್ಭುಜ ವಿಷ್ಣುವಿನ ಸಾಕ್ಷಾತ್ಕಾರ ನಿಮ್ಮ ಆಯಿತು ಅಂದ್ಕೊಳ್ಳಿ, ಅಂದರೆ ನೀವೇ ಲಕ್ಷ್ಮೀನಾರಾಯಣ ಆಗ್ಬಿಡ್ತೀರಂತನ ಅಂತ ಕೇಳ್ತಿದ್ದಾರೆ ಬಾಬಾ. ಆದಿಯಲ್ಲಿ ಎಷ್ಟು ಜನರಿಗೆ ಈ ಥರ ಸಾಕ್ಷಾತ್ಕಾರ ಆಗಿಲ್ಲ. ಬಾಬಾ ಹೇಳ್ತಾರೆ ಸಾಕ್ಷಾತ್ಕಾರ ಆಗಿರುವಂಥವರು ಕೂಡ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ. ಅಂದರೆ ಸಾಕ್ಷಾತ್ಕಾರದಿಂದನೇ ಪ್ರಾರಬ್ಧ ಅಂತ ತಿಳಿದುಕೊಳ್ಬೇಡಿ. ಮಮ್ಮರವ್ರಿಗೆ ಒಂದೂ ಸಹ ಸಾಕ್ಷಾತ್ಕಾರ ಆಗದೆ ಇವಾಗ ಏನಾಗ್ಬಿಟ್ಟಿದ್ದಾರೆ, ಈ ದಿನ ಲಕ್ಷ್ಮಿ ಆಗಿದ್ದಾರೆ. ಅದಕ್ಕೋಸ್ಕರ ಸಾಕ್ಷಾತ್ಕಾರದ ಇಚ್ಛೆ ಅನ್ನೋದು ನಮ್ಮಲ್ಲಿ ಇರಬಾರದು. एम ऑब्जेक्ट का या सिर्फ साक्षात्कार हुआ, बाप का भी क्या साक्षात्कार होगा. जैसे आत्मा स्टार है वैसे वह भी स्टार है. दिखाते अर्जुन ने कहा कि हजारों सूर्य से जास्ती तेज है, हम सहन नहीं कर सकते हैं, बस करो बस करो. अब ऐसा तो कुछ भी है नहीं. ಈಗ ಮತ್ತೆ ಪರಮಾತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಂದ್ರೆ ನಾನು ಹೆಂಗಿದ್ದೇನೆ ಹೇಳಿ, ನೀವೆಂಗೆ ಆತ್ಮ ನಕ್ಷತ್ರವೋ ನಾನು ಹಂಗೆ ನಕ್ಷತ್ರ ಅಷ್ಟೇ ಅಂತ ಬಾಬಾ ಹೇಳ್ತಿದ್ದಾರೆ. ಆದರೆ ಗೀತೆಯಲ್ಲಿ ಏನೇ ಹೇಳಲಾಗಿದೆ, ಕೃಷ್ಣನಿಂದ ಯಾವಾಗ ಆ ಸ್ವಯಂ ಪರಮಾತ್ಮನ ಸಾಕ್ಷಾತ್ಕಾರ ಆಗುತ್ತೋ ಅವಾಗ ಅರ್ಜುನ ಹೇಳ್ತಾರೆ, ಕೋಟಿ ಸೂರ್ಯನಿಗಿಂತ ಕೂಡ ತೇಜೋಮಯವಾಗಿದ್ದೀರಿ, ನಾನು ನೋಡ್ಲಿಕ್ಕೆ ಆಗ್ತಿಲ್ಲ, ನಾನು ಸಹನೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಸಾಕು ಸಾಕು ಅಂತ ಅರ್ಜುನ ಹೇಳ್ತಾನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಆ ರೀತಿ ನನ್ನ ರೂಪ ಇಲ್ಲ, ನಾನು ಒಂದು ಜ್ಯೋತಿ ಅಷ್ಟೇ ಅಂತ ಹೇಳ್ತಿದ್ದಾರೆ ಬಾಬಾ. आगे तो बहुतों को साक्षात्कार होता था, जो सुना हुआ था वह साक्षात्कार हो जाता है. समझते हैं हमारी मनोकामना पूरी हुई, परंतु इसमें तो कुछ भी फायदा नहीं है. सुना हुआ था, साक्षात्कार हुआ, तो बाप कहते हैं मैं राजो सिखलाकर पतित से पावन बनाने आया हूँ. ऐसा नहीं मुर्दे को श्वास डाल देंगे, सांस डाल दूंगा बीमारी में तो उनसे डॉक्टर के पास ले जाओ ना. मैं तो आया हुआ हूँ पावन बनाने, पावन बनो तो पावन दुनिया में चले जाओगे. ಬಾಬಾ ಹೇಳ್ತಿದ್ದಾರೆ, ಈಗ ನೀವೆಲ್ಲರೂ ಕೂಡ ಏನು ಮಾಡಬೇಕು, ಸಾಕ್ಷಾತ್ಕಾರದ ಇಚ್ಛೆಯನ್ನು ಬಿಟ್ಟುಬಿಡಿ. ಯಾಕಂದರೆ ಕೆಲವರಿಗೆ ಏನಂದ್ರೆ ಆದಿಯಲ್ಲಿ ಏನು ಕೇಳ್ತಿದ್ರು ಅದೆಲ್ಲ ಸಾಕ್ಷಾತ್ಕಾರ ಆಗಿಬಿಡ್ತಿತ್ತು. ಅದರಿಂದ ಅವ್ರು ತಿಳ್ಕೊಂಡ್ಬಿಡ್ತಿದ್ರು, ಇನ್ನೇನು ನಮಗೆ ಲಕ್ಷ್ಯನೇ ಮುಟ್ಟಿಬಿಟ್ವಿ, ನಮ್ಮ ಗುರಿಯೇ ಮುಟ್ಟಿಬಿಟ್ವಿ, ಎಲ್ಲ ಇಚ್ಛೆಗಳು ಪೂರ್ಣ ಆಯಿತು ಅಂತ.
ಬಾಬಾ ಹೇಳ್ತಾ ಇರೋದ್ರಿಂದ ಯಾವುದೇ ಲಾಭ ಇಲ್ಲ. ನಾನು ಬಂದಿರೋದೇ ನಿಮ್ಮನ್ನು ಪತಿತರಿಂದ ಪಾವನ ಮಾಡಲಿಕ್ಕೆ, ರಾಜಯೋಗವನ್ನು ಕಲಿಸಿ. ಈಗ ನೀವು ಅದನ್ನು ಕಲಿತ್ಕೊಳ್ಳಿ. ಪತಿತ ಪ್ರಪಂಚದ ವಿನಾಶ ಆಗಲಿದೆ, ಪಾವನ ಪ್ರಪಂಚ ಈಗ ಸ್ಥಾಪನೆ ಆಗಲಿದೆ. ಅದಕ್ಕಾಗಿ ಪುರುಷಾರ್ಥ ಮಾಡಿ. ನಾನು ಬಂದಿರೋದು ನಿಮ್ಮನ್ನು ಹಂಗೆ ಮಾಡಲಿಕ್ಕೆ. ಮತ್ತು ಯಾರಾದ್ರೂ ಶರೀರ ಬಿಟ್ಬಿಟ್ರೆ ಪರಮಾತ್ಮ ಬನ್ನಿ ಕಾಪಾಡಿ ಅಂತಂದರೆ ಅವ್ರಿಗೆ ನಾನು ಮತ್ತೆ ಶ್ವಾಸ ತುಂಬಿಸಿ ಪ್ರಾಣ ಕೊಡಲ್ಲ ಅಂತ ಕೇಳ್ತಿದ್ದಾರೆ ಬಾಬಾ. ಈ ರೀತಿ ಕೂಡ ಆಗಲ್ಲ. ಮತ್ತು ರೋಗ ಬಂದಿದೆ ಅಂತ ನನ್ನ ಹತ್ರ ಯಾಕೆ ಕೇಳ್ತೀರಾ, ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಪರಮಾತ್ಮನ ಕರ್ತವ್ಯ ಏನು ಅದು ಪರಮಾತ್ಮ ಬಂದು ಮಾಡ್ತಾರೆ. ಅದರ ವಿನಃ ಪರಮಾತ್ಮನಿಗೆ ಯಾವುದೋ ಒಂದು ಇಂದ್ರಜಾಲಕ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮಾಡ್ಕೊಂಡು ಹೋಗಿದ್ರೆ ಪ್ರಪಂಚದ ಈ ಸೃಷ್ಟಿಯ ನಿಯಮವೇ ಕೆಟ್ಟೋಗುತ್ತೆ. ಆ ರೀತಿ ಪರಮಾತ್ಮನಿಗೆ ಆಜ್ಞೆಯೂ ಸಹ ಇಲ್ಲ, ಪರಮಾತ್ಮ ಮಾಡೋದು ಸಹ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಾನು ಬರುವುದೇ ಪಾವನ ಮಾಡಲಿಕ್ಕೆ, ಮಹಾಭಾರತ ಯುದ್ಧವೂ ಕೂಡ ಇನ್ನು ಮುಂದೆ ಆಗಲಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಮಹಾಭಾರತ ಲಡಾಯಿ के बाद क्या हुआ कुछ भी रिजल्ट नहीं दिखाते. ಅದರ ಒರಿಜಿನಲ್ ಯಾವ ಮಹಾಭಾರತ ಯುದ್ಧದ ಬಗ್ಗೆ ಗಾಯನ ಮಾಡಲಾಗಿದೆಯೋ ಅದರ ಕೊನೆ ಏನಾಯಿತು ಅಂತಂದ್ರೆ ನೋಡಿದ್ರೆ ಅದರ ಕೊನೆಗೊಂದು ಅರ್ಥನೇ ಇಲ್ಲ. ಅಟ್ಲೀಸ್ಟ್ ರಾಮಾಯಣದಲ್ಲೂ ಅಷ್ಟೇ ಅಲ್ವಾ, ಅಷ್ಟೆಲ್ಲ ಹೋರಾಡೋದು ಯಾಕೆ ಹೇಳಿ, ರಾಮ ಸೀತೆ ಒಂದಾಗಬೇಕಂತ. ಆದರೆ ಕೊನೆಯಲ್ಲಿ ಏನಾಗುತ್ತೆ ಹೇಳಿ, ಅವರಿಬ್ಬರೂ ಕೂಡ ಶಾಶ್ವತವಾಗಿ ದೂರ ಆಗಿಬಿಡ್ತಾರೆ. ಅಂದರೆ ಬಾಬಾ ಹೇಳ್ತಾರೆ, ಕಥೆಗಳಲ್ಲಿ ಅರ್ಥ ಯಾವುದು ಸಾರವಾಗಿ ಬರಬೇಕು, ಆ ಅರ್ಥ ಎನ್ನುವುದು ಸರಿಯಾಗಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಇಲ್ಲಿ ವಿಶೇಷವಾಗಿ ಮಹಾಭಾರತದ ಬಗ್ಗೆನೇ ಬಾಬಾ ಹೇಳಿದ್ದಾರೆ. तुम बच्चों को अभी सृष्टि के आदि मध्य अंत का राज समझाते हैं. यह नॉलेज किसी की बुद्धि में है नहीं, आत्मा का ही ज्ञान नहीं है. ಈ ಜ್ಞಾನ ಎರಡು ಸೃಷ್ಟಿಯ ರಹಸ್ಯ ಇದೆ, ಇದೆಲ್ಲವೂ ಕೂಡ ನಿಮ್ಮ ಬುದ್ಧಿಯಲ್ಲಿದೆ ಬಿಟ್ಟರೆ ಯಾರ ಬುದ್ಧಿಯಲ್ಲೂ ಕೂಡ ಇಲ್ಲ. ಸೃಷ್ಟಿ ಬಿಡಿ, ಆತ್ಮದ ಜ್ಞಾನವೂ ಕೂಡ ಅವರಲ್ಲಿ ಇಲ್ಲ ಅಂತ ಬಾಬಾ ಹೇಳ್ತಾರೆ. बाबा से आकर पूछते हैं आत्मा क्या है, बाबा को कैसे याद करें. बाबा वंडर कहते हैं, सर्विस करने वाले बच्चे भी आत्मा परमात्मा का ज्ञान नहीं है तो औरों को क्या सुनाते होंगे. हाँ, मुरली सुनाते रहते हैं तो भी नंबरवार होते हैं, टीचर्स भी नंबरवार होते हैं. इसलिए मुख्य जो ब्राह्मण्य है उनको मुक्कर किया जाता है कि क्लास में चक्कर लगाए, एक एक से पूछे कि आत्मा का रूप क्या है, परमात्मा का रूप क्या है, सुप्रीम पावर क्या होती है. ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ಕೆಲವರು ಬಾಬಾ ಆತ್ಮ ಅಂದರೆ ಏನು, ಪರಮಾತ್ಮ ಅಂದರೆ ಏನು ಅಂತ ಕೇಳುತ್ತಾರೆ. ಅದಕ್ಕೆ ಬಾಬಾ ಆಶ್ಚರ್ಯಚಕಿತರಾಗ್ತಾರೆ. ನೀವು ಇತರರಿಗೆ ಸೇವೆ ಮಾಡಬೇಕು, ಸೇವೆ ಮಾಡುವಂಥವ್ರು ನೀವು, ನಿಮಗೆ ಗೊತ್ತಿಲ್ಲ ಅಂತಂದರೆ ಹೆಂಗೆ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾರು ಬ್ರಾಹ್ಮಣ ಇರ್ತಾರೆ, ಯಾರು ನಿಮಿತ್ತರ ಇರ್ತಾರೆ, ಒಬ್ಬರೊಬ್ಬರ ಹತ್ರ ಹೋಗಿ ಕೇಳಬೇಕು ಆತ್ಮದ ರೂಪ ಏನು, ಪರಮಾತ್ಮದ ರೂಪ ಏನು ಅಂತ. ಅದಕ್ಕೆ ಬಾಬಾ ಏನು ಹೇಳ್ತಾರೆ, ಅಲ್ಲಿ ಕೋರ್ಸ್ ತೆಗೆದುಕೊಳ್ಳುವಾಗ ಒಂದಕ್ಕೆ 2 ಸತಿ ಮತ್ತೆ ಮತ್ತೆ ಕೇಳಿ, ಎಲ್ಲಿವರೆಗೂ ನಿಮಗೆ ನಿಶ್ಚಯ ಆಗೋದಿಲ್ವೋ ಅಲ್ಲಿವರೆಗೂ ಕೇಳ್ತಾ ಇದೆ, ತಪ್ಪಿಲ್ಲ ಅಂತ ಬಾಬಾ ಹೇಳ್ತಾರೆ. ಆ ರೀತಿ ನೀವೇನು ಮಾಡ್ಕೋಬೇಕು, ಫಸ್ಟು ನಿಮ್ಮನ್ನು ನೀವು ತಿಳ್ಕೊಳ್ಬೇಕು, ತಂದೆಯನ್ನು ತಿಳ್ಕೊಳ್ಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. सुपरवाइज करनी चाहिए, जब तक अपने को आत्मा समझ बाप को याद ना करें तब तक विकर्म विनाश नहीं हो सकता. ಎಲ್ಲಿವರೆಗೂ ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳದೆ ಇರ್ತೀರೋ ಅಲ್ಲಿವರೆಗೂ ವಿಕರ್ಮ ವಿನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ತಂದೆಯ ನೆನಪು ಮಾಡಲಿಕ್ಕೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಆತ್ಮ ಅಂತ ತಿಳಿದು ಪರಮಾತ್ಮ ನೆನಪು ಮಾಡಿದಾಗಲೇ ವಿಕರ್ಮ ವಿನಾಶ ಆಗಲಿಕ್ಕೆ ಸಾಧ್ಯ. ಈಗ ಎಲ್ಲರ ಬುದ್ಧಿ ಕಲ್ಲು ಬುದ್ಧಿ ಆಗಿಬಿಟ್ಟಿದೆ, ಆದರೆ ಇದು ಪಾರಸ ಬುದ್ಧಿ ಆಗಲಿಕ್ಕೆ परिश्रम तो ಮಾಡಲೇಬೇಕಾಗತ್ತೆ. दिलवाड़ा मंदिर में देखो आदि देव का काला चित्र है, फिर ऊपर में स्वर्ग की सीन बनाई. दिलवाड़ा ಮಂದಿರದಲ್ಲಿ ನೋಡಿ ಆ ಮೂರ್ತಿ, ಆದಿದೇವನ ಮೂರ್ತಿ ಕಪ್ಪಾಗಿರುವಂಥ ಚಿತ್ರವಾಗಿ ತೋರಿಸಲಾಗಿದೆ, ಅವರ ಮೇಲೆ ಸ್ವರ್ಗದ ಚಿತ್ರಗಳನ್ನು ತೋರಿಸಿದ್ದಾರೆ. ಮಂದಿರ बनाने में तो करोड़पति है, जानते कुछ भी नहीं है. ಅದರ ಮಂದಿರವನ್ನು ಮಾಡುವಂಥವರು ಕರೋಡಪತಿ ಆಗಿರಬೇಕು, ಹಣದಲ್ಲಿ ಸಂಪತ್ತಾಗಿರ್ಬೇಕು, ಅಂಥವರೇ ಮಾಡಿರ್ತಾರೆ. ಆದರೆ ಅವರ ಬುದ್ಧಿಯಲ್ಲಿ ಜ್ಞಾನ ಅಂತೂ ಅಂಶ ಮಾತ್ರವೂ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಈ ಚಿತ್ರ ಯಾಕೆ ಮಾಡಿದ್ರು, ಏನಕ್ಕೆ ಮಾಡಿದ್ರು ಎನ್ನುವುದು ಕೂಡ ಗೊತ್ತಿಲ್ಲ. ಮಹಾವೀರ್ कहते हैं परंतु और कुछ भी समझते नहीं है. ಮತ್ತೆ ಮಹಾವೀರ ಅಂತ ಇತ್ಯಾದಿ ಮಹಾತ್ಮರ ಗಾಯನವೂ ಮಾಡ್ತಾರೆ, ಆದರೆ ಅವ್ರ ಬಗ್ಗೆಯೂ ಸಹ ಗೊತ್ತಿಲ್ಲ. जगदम्बा महारानी ही बनती है, आदि देव की बेटी सरस्वती है, मंदिर तो अनेक बनाए हैं. जगदम्बा महारानी ಆಗಿದ್ದಾರೆ, ಆದಿ ದೇವಿ ಮಗು ಸರಸ್ವತಿ ಆಗಿದ್ದಾರೆ,
ಮಂದಿರದಲ್ಲೂ ಕೂಡ ಅನೇಕವಾಗಿ ಗಾಯನ ರೂಪ ಮಾಡಿದ್ದಾರೆ. ಟ್ರಸ್ಟಿಯಾಗಿ ನೀವು ಇದನ್ನೆಲ್ಲ ಕೂಡ ಸ್ವಯಂ ತಿಳ್ಕೊಳ್ತಿದ್ದೀರಿ. ಮೊದಲು ನಿಮಗೂ ಕೂಡ ಗೊತ್ತಿರಲಿಲ್ಲ. ಪೂಜಾರಿಗಳು ಕೂಡ ಹೇಳ್ತಾರೆ, ಪೂಜಾರಿ भी कहते हैं हम तो संभालने के लिए बैठे हैं, मंदिर फलाने ने बनाया, हम क्या जाने, मनुष्य जानते हैं माथा टेक कर मनुष्य आते हैं माथा टेक कर चले जाते हैं, अब तुमको कितनी रोशनी मिली है. ಬಾಬಾ ಹೇಳ್ತಾರೆ, ಭಕ್ತಿಯಲ್ಲಿ ಏನು ಮಾಡ್ತಿದ್ದಾರೆ ನೋಡಿ, ಅಲ್ಲಿರುವಂಥ ಮೂರ್ತಿಗೆ ಪೂಜೆ ಮಾಡುವಂಥ ಪೂಜಾರಿಗೂ ಕೂಡ ಮೂರ್ತಿ ಬಗ್ಗೆ ಕೇಳಿದ್ರೆ ಏನು ಹೇಳ್ತಾರೆ, ನಾವೀ ಮಂದಿರವನ್ನು ಕಟ್ಟಿಲ್ಲ, ಅವಾಗ ನಾವಿರಲಿಲ್ಲ, ನಾವು ಕೇಳಿ ನಿಮಿತ್ತ ಪೂಜೆ ಮಾಡೋಕ್ಕೆ ಮಾತ್ರ ಇದ್ದೀವಿ ಅಂತ ಹೇಳ್ತಾರೆ ಅಷ್ಟೇ. ಮತ್ತು ಭಕ್ತರು ಕೂಡ ಬರ್ತಾರೆ, ಬಂದು ತಲೆಬಾಗಿಸಿ ಹೋಗ್ತಾರೆ ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಇನ್ನು ಅಲ್ಲಿ ಅರ್ಥ ಅನ್ನೋದು ಏನೂ ಕೂಡ ಉಳ್ಕೊಂಡಿರೋದಿಲ್ಲ. ನೀವು ಮಾತ್ರ ಈಗ ಎಷ್ಟು ಬೆಳಕಿನಲ್ಲಿ ಬಂದಿದ್ದೀರಿ ನೋಡಿ ಅಂತ ಬಾಬಾ ಹೇಳ್ತಾರೆ. ಈ ವಿದ್ಯೆಯಿಂದ ಮನುಷ್ಯರೇ ದೇವತರಾಗ್ತಿದ್ದಾರೆ. ಮನುಷ್ಯರ ಗೀತೆಯ ಭಗವಂತ ಯಾರು ಅಂತ ತಿಳ್ಕೊಂಡಿಲ್ಲ, ಆದರೆ ಈ ಸಮಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಾರೆ. ಮನುಷ್ಯರು ಯಾರು ಗೀತೆಯನ್ನು ರಚಿಸಲು ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ದೊಡ್ಡ ದೊಡ್ಡ ಕರೋಡಪತಿಗಳು ದೊಡ್ಡ ದೊಡ್ಡ ಮಂದಿರವನ್ನು ಕಟ್ಟಿಸಿದ್ದಾರೆ, ಆದರೆ ಅರ್ಥ ಏನು ತಿಳ್ಕೊಂಡಿಲ್ಲ. ತಂದೆಯೇ ಬಂದು ಈ ಡ್ರಾಮಾದ ರಹಸ್ಯವನ್ನು ತಿಳಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಅಚ್ಚಾ ಕುಚ್ ನಹೀ ಸಮಜ್ತೆ ಹೋ ತೋ ಸಿರ್ಫ್ ಶಿವ ಬಾಬಾ ಕೋ ಯಾದ್ ಕರು. ಬಾಬಾ ಇಷ್ಟೆಲ್ಲ ಜ್ಞಾನ ನಮ್ಗೆ ಅರ್ಥ ಆಗಲ್ಲ ಬಾಬಾ ಅಂತ ನೀವು ಹೇಳಿದ್ರೆ ಬಾಬಾ ಹೇಳ್ತಾರೆ, ಸರಿ ಮಗು, ನನ್ನನ್ನಾದ್ರೂ ನೆನಪು ಮಾಡು, ನಿನ್ನನ್ನು ನೀನು ಆತ್ಮ ತಿಳ್ಕೊ, ನನ್ನನ್ನು ನೆನಪು ಮಾಡು. ಬಾಪ್ ಕೋ ಯಾದ್ ಕರ್ತೆ ಹೇ ಶಿವ ಬಾಬಾ ಹೇ ಈ ಆತ್ಮಾओं का ಬಾಪ್. ನೀವು ನಿಮ್ಮ ತಂದೆ ನೆನಪು ಮಾಡ್ತೀರಲ್ವಾ, ಶಾರೀರಿಕ ತಂದೆಯು, ಅದೇ ರೀತಿ ಇಲ್ಲಿ ಸರ್ವಾತ್ಮರ ತಂದೆಯವರಾಗಿದ್ದಾರೆ, ಇವರನ್ನು ನೆನಪು ಮಾಡಿ. ಶರೀರ ಬಿಡುವ ಸಮಯದಲ್ಲಿ ಏನು ಹೇಳ್ತಾರೆ, ಶಿವನನ್ನು ನೆನಪು ಮಾಡಿ ಅಂತ. ಯಾರು ನೆನಪು ಮಾಡಿಲ್ಲ ಶಿವನ ನೆನಪು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ ಅಂತ ಹೇಳ್ತಾರಲ್ವ. ಇದೇನಾದರೂ ಕಡಿಮೆ ವಿಷಯನ? ಇವಾಗಲೇ ನೀವೇನು ಮಾಡಬೇಕು, ನಿಮ್ಮ ಮೃತ್ಯುವಿನ ಸಮಯ ಇದು, ಅಂತಿಮ ಸಮಯ ಇದು. ಒಬ್ಬ ಶಿವಬಾಬರನ್ನೇ ನೆನಪು ಮಾಡಬೇಕು. ಮೊಟ್ಟ ಮೊದಲು ತಮ್ಮನ್ನು ಆತ್ಮ ಅಂತ ನಿಶ್ಚಯ ಮಾಡಿಕೊಳ್ಳಿರಿ. ಅವರೇ ಪರಮಪಿತ ಪರಮಾತ್ಮ ಆಗಿದ್ದಾರೆ, ಅವರ ಹೆಸರೇ ಶಿವ ಆಗಿದೆ. ಆತ್ಮವು ಬಿಂದು ರೂಪ, ಪರಮಾತ್ಮನೂ ಕೂಡ ಬಿಂದು ರೂಪವಾಗಿದ್ದಾರೆ. ಹೆಂಗೆ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಇದೆಯೋ ಅದೇ ರೀತಿಯಲ್ಲೂ ಕೂಡ ಪರಮಾತ್ಮಂದು ಪಾತ್ರ ಇದೆ, ಪತಿತರನ್ನು ಪಾಲನ ಮಾಡುವುದು. ಮತ್ತು ಭಕ್ತಿಯಲ್ಲಿ ನಾನೇ ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡ್ತೇನೆ ಅಂತ ಹೇಳ್ತಿದ್ದಪ್ಪ. ಕೆಲವರ ಎಲ್ಲ ಮೂರ್ತಿಗಳ ಹತ್ರ ಹೋದರೆ ಕೆಲವ್ರು ಏನು ಹೇಳ್ತಾರೆ, ಅಲ್ಲಿಗೆ ಹೋದರೆ ಎಲ್ಲ ಆಸೆಗಳು ಪೂರ್ಣ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಕೂಡ ನಡೆದಿದೆ. ಆದರೆ ಆ ಮೂರ್ತಿಯ ಮೂಲಕ ಎಲ್ಲರ ಮನೋಕಾಮನೆಯನ್ನು ಪೂರ್ಣ ಮಾಡಿಸುವಂಥವ್ರು ಯಾರು? ಪರಮಾತ್ಮನೇ. ಇವಾಗ ನಮಗೆ ಆಂಜನೇಯ ಹತ್ರ ಮೂರ್ತಿ ಹತ್ರ ಹೋಗ್ತೀವಿ ಅಂದರೆ ಆಂಜನೇಯನು ಪೂರ್ಣ ಮಾಡಲ್ಲ, ಆದರೆ ಅವರಿಂದ ಪರಮಾತ್ಮ ಏನು ಮಾಡ್ತಾರೆ, ಪೂರ್ಣ ಮಾಡ್ತಾರೆ. ದಿವ್ಯ ದೃಷ್ಟಿಯ ಬೇಗದ ಕೈಯೂ ಕೂಡ ಶಿವಬಾಬರ ಕೈಯಲ್ಲಿದೆ. ಈ ಡ್ರಾಮಾದಲ್ಲಿ ಪಾತ್ರ ಅನ್ನೋದು ಈ ರೀತಿಯೇ ನೋಂದಾವಣೆ ಆಗಿದೆ ಅಂತ ಹೇಳ್ತಾರೆ. भक्ति में मैं सर्व की मनोकामना पूर्ण करता हूँ. परमात्मा का भी पाठ है पतितों को पावन बनाने का. मैं ही सर्व की मनोकामनाएं पूर्ण करता हूँ. दिव्य दृष्टि का चाबी बाप का ही हाथ में है. ಬಾಬಾ ಹೇಳ್ತಾರೆ, ಸರ್ವರ ಮನೋಕಾಮನೆಯನ್ನು ಪೂರ್ಣ ಮಾಡುವಂಥ ನಾನೇ, ಅಂದರೆ ಎಲ್ಲರ ಲಕ್ಷ್ಯ ಏನಿರುತ್ತೆ ಪಾವನ ಆಗಬೇಕು ಅಂತ, ಈ ಕರ್ತವ್ಯವನ್ನು ನಾನೇ ಬಂದು ಮಾಡುತ್ತೇನೆ ಅಂತ ಬಾಬಾ ಹೇಳ್ತಿದ್ದಾರೆ. ಡ್ರಾಮಾದಲ್ಲಿ ಪಾತ್ರವೂ ಕೂಡ ನನ್ನದು ಈ ರೀತಿ ಇದೆ. ನೌದಾ ಭಕ್ತಿ ಸೆ ಸಾಕ್ಷಾತ್ಕಾರ ಹೋನಾ ಹೇ ಹಿ ಅಶುದ್ಧ ಕಾಮನಾएं रावण पूरी करता है, शैतान पूरी करता है, या जो भी रिद्धि सिद्धि आदि सिखलाते वह मेरा काम नहीं है, जिससे मनुष्य किसी को दुख देवे. यह कामनाएं मैं पूरी नहीं करता हूँ. अभी तुम सब बच्चे पुरुषार्थी हो. ಬಾಬಾ ಹೇಳ್ತಿದ್ದಾರೆ, ಶುದ್ಧ ಕಾಮನೆ ನಾನು ಪೂರ್ಣ ಮಾಡ್ತೇನೆ, ಅಶುದ್ಧ ಕಾಮನೆ ರಿದ್ಧಿ ಸಿದ್ಧಿಗಳೆಲ್ಲ ಕೂಡ ಇದೆಯಲ್ವ, ಅದೆಲ್ಲವೂ ಕೂಡ ಅಲ್ಲೂ ಕೂಡ ಒಂದು ದೇವಿಯ ಮೂರ್ತಿನ ಇಟ್ಟೇ ಅವರು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅದು ರಾವಣ ಪೂರ್ತಿ ಮಾಡ್ತಾನೆ ಅಂತ ಬಾಬಾ ಹೇಳ್ತಾರೆ, ನನ್ನದು ಕೆಲಸ ಅಲ್ಲ ಅಂತ. ರಾವಣ ಅಂತಂದರೆ ಇಲ್ಲಿರುವಂಥ ನಕಾರಾತ್ಮಕ ಶಕ್ತಿಯ ಪ್ರಭಾವ ಜಾಸ್ತಿ ಇರೋದರಿಂದ ಅದು ಕೆಲಸ ಮಾಡುತ್ತೆ. ಬಾಬಾ ಹೇಳ್ತಾರೆ, ನಾನು ಇಚ್ಛೆ ಪೂರ್ಣ ಮಾಡೋದ್ರಿಂದ ಯಾರೊಬ್ಬರಿಗೂ ದುಃಖ ಅನ್ನೋದು ಆಗೋದಿಲ್ಲ. ಆ ರೀತಿ ಇಚ್ಛೆ ಪೂರ್ಣ ಆಗೈತರಿಗೆ ದುಃಖ ಸಿಗ್ತಿದೆ ಅಂದರೆ ಅದು ನನ್ನ ಕರ್ತವ್ಯ ಅಲ್ಲ ಅಂತ ಹೇಳ್ತಾರೆ ಬಾಬಾ. ಮಕ್ಕಳೇ, ಈಗ ನೀವೆಲ್ಲರೂ ಕೂಡ ಪುರುಷಾರ್ಥಿಗಳು. 14 ಕಾಲ ಸಂಪೂರ್ಣರು ಯಾರೂ ಆಗಿಲ್ಲ. ಎಲ್ಲಿವರೆಗೂ ವಿನಾಶ ಆಗುತ್ತದೆಯೋ ಅಲ್ಲಿವರೆಗೂ ನೀವು ಪುರುಷಾರ್ಥವನ್ನು ಮಾಡಲೇಬೇಕು. ಯಾರೊಬ್ಬರಲ್ಲೂ ಕೂಡ ಈಗ ಶಕ್ತಿ ಇಲ್ಲ,
ನನ್ನಲ್ಲಿ 14 ಕಲಾ ಸಂಪೂರ್ಣ ಇದೆ, ನಾನು 14 ಕಲಾ ಸಂಪೂರ್ಣ ಆಗಿಬಿಟ್ಟಿದ್ದೇನೆ ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಸ್ಥಿತಿ ಅಂತಿಮದವರೆಗೂ ಕೂಡ ಇರುತ್ತದೆ. ಬಲ್ कोई रात दिन उठकर बैठ जाए परंतु बन नहीं सकते. ಬಾಬಾ ಹೇಳ್ತಾರೆ, ನಾನು ಸಂಪೂರ್ಣ ಆಗಲೇಬೇಕು ಅಂತೇಳಿ ಹಗಲೂ ರಾತ್ರಿ ಕುತ್ಕೊಂಡ್ರೂ ಸಹ ಯಾರೂ ಆಗಲಿಕ್ಕೆ साध्य ಇಲ್ಲ. इस समय कोई कर्मातीत बन जाए तो शरीर छूटना पड़े, सूक्ष्म वतन में जाकर बैठना पड़े, मूल वतन में तो जा नहीं सकते. पहला ब्राइट ग्रूम जाए तब तो ब्राइड्स जाएगी, पहले उनसे कैसे जा सकते, बुद्धि में कितनी दूरंदेशी चाहिए. ಬಾಬಾ ಹೇಳ್ತಾರೆ, ಈಗ ನೀವು ಯಾರೊಬ್ಬರೂ ಕೂಡ ಮಧ್ಯದಲ್ಲಿ ಪಾವನ ಆಗ್ಬಿಟ್ಟು ಪರಂಧಾಮಕ್ಕಂತೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗಿದ್ರೆ ಸೂಕ್ಷ್ಮತನಿಗೆ ಹೋಗಬೇಕು, ಹಂಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನೇ ಬಂದು ಎಲ್ಲರನ್ನೂ ಕೂಡ ವಾಪಸ್ ಕರ್ಕೊಂಡು ಹೋಗಬೇಕಾಗುತ್ತೆ. ಅಲ್ಲಿವರೆಗೂ ನಮ್ಮ ಪುರುಷಾರ್ಥ ಅನ್ನೋದು ನಡೀತಾನೇ ಇರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ವರ ಬಂದಾಗೆ ವಧುಗಳ ಹಿಂದೆ ಹೋಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. सूक्ष्म वतन में जाकर बैठना पड़े, अगर इस समय कोई कर्मातीत बन जाए तो शरीर छूटना पड़े, सूक्ष्म वतन में जाकर बैठना पड़े, मूल वतन में तो जा ना सके. पहले ब्राइड ग्रूम जाए तब तो ब्राइड्स जाएगी, उनसे पहले कैसे जा सकते हैं, बुद्धि भी कितनी दूरंदेशी चाहिए. ಬುದ್ಧಿಯು ಕೂಡ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು. ಇಲ್ಲಿ ಯಾರೂ ಕೂಡ ನಮ್ಮನ್ನು ನಾವು ಜಾಸ್ತಿ ಅಥವಾ ನಾವು ಇವಾಗಲೇ ಪಾವನ ಆಗಿಬಿಟ್ಟಿದ್ದೇವೆ ಅಥವಾ ಇವಾಗಲೇ ನಾವು ಹೇಳಿದ್ವಲ್ಲ, ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂದರೆ ಯಾರು ಎಲ್ಲಿ ಸಂಪೂರ್ಣ ಆಗಿದ್ದಾರೆ ಅಂತ ನೀವು ಮೂರ್ತಿ ಮಾಡ್ತಾ ಇದ್ದಾಗೆ ಕೈ ಸರಿ ಇಲ್ಲ, ಕಣ್ಣು ಸರಿ ಇಲ್ಲ, ನಾನು ಇನ್ನೂ ಮಾಡಲೇ ಇಲ್ಲ, ಇನ್ನೂ ನಾನು ಅದನ್ನು ತಯಾರು ಮಾಡ್ತಿದ್ದೀನಿ ಅಂತ ಚಿತ್ರಕಾರ ಹೇಳ್ತಾನಲ್ಲ, ಅದೇ ರೀತಿ ಬಾಬಾ ಹೇಳ್ತಾರೆ, ಇಲ್ಲಿ ಎಲ್ಲರೂ ಕೂಡ ಆಗ್ತಿದ್ದಾರೆ, ನೀವು ಕೂಡ ಆಗ್ತಿದ್ದೀರಿ. ಬೇರೆಯವರನ್ನು ಎಂದಿಗೂ ಕೂಡ ನೋಡಬೇಡಿ, ನೀವು ಸಹ ನಿಮ್ಮನ್ನು ನಾನು ಸಂಪೂರ್ಣ ಅಂತ ತಿಳ್ಕೊಬೇಡಿ. ದೂರಂದೇಶಿ ಬುದ್ಧಿಯವರಾಗಿ ಇನ್ನು ನೀವು ಅಂತಿಮದವರೆಗೂ ಪುರುಷಾರ್ಥ ಮಾಡಬೇಕಾಗಿದೆ, ನಿಮ್ಮ ಪುರುಷಾರ್ಥ ಇನ್ನು ನಡೀಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. अच्छा, मीठे मीठे सिखलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार और गुड मॉर्निंग और नमस्ते नमस्ते नमस्ते. धारणा के लिए मुख्य साथ. फर्स्ट पॉइंट, साक्षात्कार आदि का आश नारद निश्चय बुद्धि बन पुरुषार्थ करना है. ಸಾಕ್ಷಾತ್ಕಾರ ಇತ್ಯಾದಿಗಳ ಆಸೆಯನ್ನು ಇಟ್ಟುಕೊಳ್ಳದೆ, ಸಾಕ್ಷಾತ್ಕಾರ ಇತ್ಯಾದಿಗಳ ಆಸೆಯನ್ನು ಇಟ್ಟುಕೊಳ್ಳದೆ ಪುರುಷಾರ್ಥವನ್ನು ಮಾಡಬೇಕು. पहले पहले निश्चय करना है कि मैं अति सूक्ष्म आत्मा हूँ. ಮೊಟ್ಟ ಮೊದಲು ನಾನು ಆತ್ಮ ಅತಿ ಸೂಕ್ಷ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಮೊಟ್ಟ ಮೊದಲು ನಾನು ಆತ್ಮ ಅತಿ ಸೂಕ್ಷ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿರಿ. सेकेंड पॉइंट, बीमारी आदि में बाप की याद में रहना है, यह भी कर्म भोग है. ರೋಗ ಇತ್ಯಾದಿಗಳಲ್ಲೂ ತಂದೆಯ ನೆನಪಿನಲ್ಲಿ ಇರಬೇಕು. ರೋಗ ಇತ್ಯಾದಿಗಳಲ್ಲೂ ತಂದೆಯ ನೆನಪಿನಲ್ಲಿರಬೇಕು. ಇದು ಕರ್ಮಭೋಗವಾಗಿದೆ. याद से ही आत्मा पावन बनेगी. ನೆನಪಿಂದಲೇ ಆತ್ಮ ಪಾವನವಾಗುತ್ತದೆ. पावन बनकर पावन दुनिया में चलना है. ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕು. ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕು. ಬಾಬಾ ಹೇಳ್ತಿದ್ದಾರೆ, ರೋಗವಿದ್ದಾಗಲೂ ಕೂಡ ತಂದೆ ನೆನಪು ಮಾಡಬೇಕು. ಅಂತಂದ್ಮೇಲೆ ತಂದೆನ ಬಂದು ಸರಿ ಮಾಡ್ತಾರೆ ಅಂತಲ್ಲ, ನೆನಪಿನ ಶಕ್ತಿಯಿಂದ ನಾವು ಮಾಡಿರುವಂಥ ಹಿಂದಿನ ಜನ್ಮದ ಖಾತೆ ಏನಾಗ್ತದೋ ಸಮಾಪ್ತಿ ಆಗುತ್ತೆ, ಕರ್ಮ ಭೋಗ ಸಮಾಪ್ತಿ ಆಗುತ್ತೆ. ಅವಾಗ ನಾವು ಈ ರೋಗದಿಂದ ಕೂಡ ಅಥವಾ ಇದರ ದುಃಖದಿಂದ ಕೂಡ ಲೆಕ್ಕಾಚಾರದಿಂದ ಕೂಡ ಮುಕ್ತರಾಗ್ತೀವಿ ಅಂತ. वरदान, ज्ञान और योग के बल द्वारा माया की शक्ति पर विजय प्राप्त करने वाले माया जीत जगज्जीत भव. ಜ್ಞಾನ ಹಾಗೂ ಯೋಗದ ಬಲದ ಮುಖಾಂತರ, ಜ್ಞಾನ
ಹಾಗೂ ಯೋಗದ ಶಕ್ತಿಯ ಮುಖಾಂತರ ಮಾಯಾಶಕ್ತಿ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಶಕ್ತಿ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಾಯಾಜೀತ್ ಜಗಜ್ಜೀತ್ ಭವ ಜ್ಞಾನ ಹಾಗೂ ಯೋಗದ ಶಕ್ತಿಯ ಮುಖಾಂತರ ಮಾಯೆಯ ಶಕ್ತಿ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ मायाजीत जगजीत भव। स्पष्टीकरण, दुनिया में साइंस का भी बल है, राज्य का भी बल है और भक्ति का भी बल है, लेकिन आपके पास और ज्ञान और योग का बल है। यह सबसे श्रेष्ठ बल है। यह योग बल माया पर सदा के लिए विजयी बनाता है। इस बल के आगे माया की शक्ति कुछ भी नहीं है। मायाजीत आत्माएं कभी स्वप्न में भी हार नहीं खा सकती। उनके स्वप्न भी शक्तिशाली होंगे तो सदा यही स्मृति रहे कि हम योग बल वाली आत्माएं सदा विजयी है और विजयी रहेंगे। ಪ್ರಪಂಚದವರು ಅವರಲ್ಲಿ ಸೈನ್ಸಿನ ಶಕ್ತಿ ಇದೆ, ರಾಜ್ಯದ ಶಕ್ತಿ ಇದೆ, ಭಕ್ತಿಯ ಶಕ್ತಿ ಇದೆ, ಆದರೆ ತಮ್ಮಲ್ಲಿ ಜ್ಞಾನದ ಶಕ್ತಿ, ಯೋಗದ ಶಕ್ತಿ ಇದೆ. ಇದೇ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಅಂತ ಬಾಬಾ ಹೇಳ್ತಿದ್ದಾರೆ. ಯೋಗ ಬಲದಿಂದ ಮಾಯ ಮೇಲೆ ಸದಾ ನೀವು ವಿಜಯಿಗಳಾಗ್ತೀರಿ. ಬಲೆ ಮಾಯ ಶಕ್ತಿ ಇರ್ಬೋದು, ಆದರೆ ನಿಮ್ಮ ಶಕ್ತಿ ಮುಂದೆ ಅದು ಏನೂ ಇಲ್ಲ. ಮಾಯಾಜೀತ ಆತ್ಮರಿಗೆ ಸ್ವಪ್ನದಲ್ಲೂ ಕೂಡ ಸೋಲಾಗುವುದಿಲ್ಲ, ಸ್ವಪ್ನದಲ್ಲೂ ಶಕ್ತಿಶಾಲಿಯಾಗಿರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಸದಾ ಸ್ಮೃತಿ ಇರಲಿ, ನಾನು ಯೋಗ ಬಲ ಇರುವಂಥ ಆತ್ಮ, ಸದಾ ವಿಜಯಿಯಾಗಿದ್ದೇನೆ, ವಿಜಯಿಯಾಗೇ ಇರುತ್ತೇನೆ ಅಂತ ನಿಮಗೆ ನಿಶ್ಚಯ ಇರಲಿ. ಸ್ಲೋಗನ್, कर्म करते कर्म के बंधनों से मुक्त रहना ही फरिश्ता बनना है. ಕರ್ಮ ಮಾಡುತ್ತಾ ಕರ್ಮ ಬಂಧನದಿಂದ ಮುಕ್ತರಾಗಿರುವುದೇ ಫರಿಶ್ತಾ ಆಗುವುದಾಗಿದೆ. ಕರ್ಮವನ್ನು ಮಾಡುತ್ತಾ ಕರ್ಮ ಬಂಧನಗಳಿಂದ ಮುಕ್ತರಾಗಿರುವುದೇ ಫರಿಶ್ತಾ ಆಗುವುದಾಗಿದೆ. ಅಚ್ಚಾ, ಓಂ ಶಾಂತಿ. ಬಾಬಾ ಇವತ್ತು ವಿಶೇಷವಾಗಿ ಹೇಳಿದ್ದಾರೆ, ಮಕ್ಕಳೇ ನಿಶ್ಚಯ ಇರಲಿ, ನಾನು ಆತ್ಮ ಅಂತ. ನೀವೆಲ್ಲೇ ಇದ್ದರೂ ಕೂಡ ಬಾಬುವರ ಮಗು ನಾನು, ಮೊಮ್ಮಗು ನಾನು ಅಂತ ಈ ನಿಶ್ಚಯದಲ್ಲಿ ಇದೆ ಅಂತ ಬಾಬಾ ಹೇಳಿದ್ದಾರೆ. ಅಚ್ಚಾ, ಓಂ ಶಾಂತಿ.